ಆತ್ಮೀಯ ಸ್ಪರ್ಧಾ ಮಿತ್ರರೇ ನಮಸ್ಕಾರ. ಬನ್ನಿ ಇವತ್ತು ಸಿವಿಲ್ PC ಕ್ವಶನ್ ಪೇಪರ್ 25/2/2024 ಈ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಯಾವ ಥರ ಇದರಲ್ಲಿ VIP ಟಾಪಿಕ್ಗಳು ಯಾವ್ಯಾವು, ಓಕೆ, VIP ಟಾಪಿಕ್ಸ್ ಯಾವ್ಯಾವುದು, ಆ ಥೀಮ್ಸ್ ಯಾವ್ಯಾವುದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಥೀಮ್ ಇಂಪಾರ್ಟೆಂಟು, ಯಾವುದ್ರ ಬಗ್ಗೆ ಪದೇ ಪದೇ ಕ್ವಶನ್ ಕೇಳ್ತಾರೆ ಅನ್ನೋಂಥದ್ದನ್ನು ನಾವು ನೋಡೋಣ. ಓಕೆ, ಅದೇ ಥರ ಈ ಕ್ವಶನ್ ಪೇಪರ್ನ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋಂಥ ಒಂದು ಐಡಿಯಾ ಕೂಡ ನಮಗೆ ಸಿಗುತ್ತೆ. ಸೊ ಬನ್ನಿ ಹಾಗಿದ್ರೆ ಫಸ್ಟ್ ಕ್ವಶನನ್ನು ನೋಡೋಣ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸೊ ಇದು ಥೀಮ್ ಏನು? ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಯಾವ ಮಹಿಳೆಯರಿದ್ರು ಅನ್ನುವಂಥದ್ದು ಯಾವುದು? ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಇವನ್ ಇದು UPSC ಮೇನ್ಸ್ ಕ್ವಶನ್ ಕೂಡ, ನಾನು ನೋಡಿದ್ದೀನಿ ಕ್ವಶನನ್ನು. ಸೊ ಯಾರ್ಯಾರು ಮಹಿಳೆಯರಿದ್ದರು? ಉಷಾ ಮೆಹ್ತಾ ಅಂತ ಇದ್ದರು, ಈ ಥರ ತುಂಬ ಜನ ಇದ್ದರು. ಅವರು ಯಾವ್ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನ್ನೋವಂಥದ್ದು ಕೂಡ. ಓಕೆ, ಸೊ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಅನ್ನೋಂಥದ್ದು ಕ್ವಶನ್. ನಾನು ಹೇಳಿದ್ನಲ್ಲ, ಇವರು ಕ್ವಿಟ್ ಇಂಡಿಯಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು ಅನ್ನೋಂಥದ್ದು ಇದಕ್ಕೆ ಆನ್ಸರು. ಓಕೆ, ನೋಡ್ಕೊಳ್ಳಿ, ಇದು ಥೀಮ್. ಈ ಥೀಮನ್ನು ನೀವು ಗೂಗಲ್ ಮಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಯಾರ್ಯಾರಿದ್ರು ಅನ್ನೋವಂಥದ್ದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಯಾವ ಹೋರಾಟದಲ್ಲಿ ಭಾಗವಹಿಸಿದ್ರು. ಈಗ ಸರೋಜಿನಿ ನಾಯ್ಡು ಅವರು ಯಾವುದರಲ್ಲಿದ್ದರು, ಎಲ್ಲಿದ್ದರು, ಯಾರ ಜೊತೆ ಇದ್ದರು, ಏನು ರೇಡಿಯೋ. ಓಕೆ, ಇದನ್ನು ನೀವು ನೋಡಿ. ಇದರಲ್ಲಿ ನೋಡಿ, ಈ ಆಪ್ಷನ್ ಫಸ್ಟ್ ಕ್ಲಾಸ್ ಮಾಡುವಾಗಲೂ ಹೇಳಿದ್ದೆ ನಿಮಗೆ, ಒಂದು ಆಪ್ಷನ್ ಆನ್ಸರ್ ಆಗಿರುತ್ತೆ. ಮಿಕ್ಕಿದ 3 ಆಪ್ಷನ್ಗಳನ್ನು ನೀವು ಗೂಗಲ್ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಅನ್ನೋವಂಥದ್ದು. ಸೊ ಹಾಗಿದ್ರೆ ಎರಡನೆಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋವಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿಯನ್ನು ಯಾರು ಮುನ್ನಡೆಸ್ತಾ ಇದ್ರು ಅನ್ನೋಂಥದ್ದು ಗೊತ್ತಿರಬೇಕು. ಭಾರತೀಯ ರಾಷ್ಟ್ರೀಯ ಸೇನೆ ಈ ಕ್ವಶನ್ ಪೇಪರು UPSC ಪ್ರಿಲಿಮ್ಸಲ್ಲಿ ಕೂಡ ಕೇಳಿದ್ದಾರೆ, ರೀಸೆಂಟಾಗಿ ಕೇಳಿದ್ದಾರೆ. ಸೆಹಗಲ್ ಅವ್ರದ್ದೆಲ್ಲ ಹೆಸರು ಕೊಟ್ಟು ಕೇಳಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದ ಮಧ್ಯಂತರ ಸರ್ಕಾರ ರಚನೆಗೆ ಸಹಾಯ ಮಾಡಿದರು. ಸೊ ಇದು ಮಧ್ಯಂತರ ಸರ್ಕಾರ. ಓಕೆ, ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ನು ಹಿಂದಿರೋದು ಕ್ವಶನ್ ಆಪ್ಷನಲ್ಲಿ ನೆಕ್ಸ್ಟ್ ಕ್ವಶನ್ ಫ್ರೇಮ್ ಆಗುತ್ತೆ. ನಾನು ಇದನ್ನು ಮುಂಚೆನೂ ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಈ ಥರ ಆಗುತ್ತೆ. ಇಲ್ಲಿ ಏನಾದರೂ ಮತ್ತು ಬೇರೆ ಕ್ವಶನ್ ಪೇಪರಲ್ಲಾದರೂ ಕ್ವಶನ್ ಆಗಿ ಕನ್ವರ್ಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಕ್ವಶನ್ ನೋಡೋಣ. ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದ್ದರು ಅನ್ನೋದು ಕ್ವಶನ್. ಇಲ್ಲಿ VD ಸಾವರ್ಕರ್ ಅವರಿದ್ದಾರೆ, ಕೈಲಾಶ್ ನಾಥ್ ಕುಚುಡು ಇದ್ದಾರೆ, ಸುಚಿತ್ರಾ ಕೃಪಲಾಲ್ ಇದ್ದಾರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದ್ದಾರೆ. ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೂ ಕೂಡ, ಗೊತ್ತಿದ್ದರೆ ಓಕೆ, ಫೈನ್ ಆ್ಯಂಡ್ ಬೆಸ್ಟ್. ಗೊತ್ತಿಲ್ಲ ಅಂದರೂ ಕೂಡ ಆನ್ಸರನ್ನು ಹೆಂಗೆ ಮಾಡ್ಬೋದು ಅಂದರೆ ಜಸ್ಟ್ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ. VD ಸಾವರ್ಕರ್ ಅವರು ಯಾವುದ್ರ ಬಗ್ಗೆ ತುಂಬ ಮಾತಾಡಿದರು, ಏನು? ಓಕೆ, ಅವರು ಲಾಯರ್ ಆಗಿದ್ರಾ ಇಲ್ವಾ? ಯಾಕೆ ಇಲ್ಲಿ ಕೈದಿಗಳನ್ನು ರಕ್ಷಣೆ ಮಾಡುವಂಥವ್ರು ಲಾಯರ್ ಆಗಿರಬೇಕು, ಲಾ ಓದಿರಬೇಕು. ಎಸ್ ಆರ್ ನೋ? ಕೃಪಲಾನಿ ಅವ್ರ ಬಗ್ಗೆ ನೋಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರು ನೋಡಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅದಕ್ಕೆ ತುಂಬ ಫೇಮಸ್, ಅದೊಂದು ಯೋಜನೆಯೇ ಇದೆ, ಹೌದಲ್ಲ? ಸೊ ಹಾಗಾಗಿ ಇದನ್ನು ನಾವು ರಿಲೋಟ್ ಮಾಡ್ಬೋದು. VD ಸಾವರ್ಕರ್ ಅವರು ಹಿಂದುತ್ವ, ಇದನ್ನು ನಾವು ರಿಲೋಟ್ ಮಾಡ್ಬೋದು. ಇದ್ರ ನಡುವೆ ನಮಗೆ ಡೌಟ್ ಬರುತ್ತೆ, ಎರಡರಲ್ಲಿ ಯಾವುದು ಅನ್ನೋವಂಥದ್ದು. ಓಕೆ, ಸುಚೇತಾ ಕೃಪಲಾನಿ. ಓಕೆ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಸ್ಟ್ರಿ ಓದುವಾಗ ಇದ್ರ ಅಕ್ಕಪಕ್ಕ ಇಲ್ಲಿ ಓದಿರಂಗಿಲ್ಲ, ಬಟ್ ಕೈಲಾಶ್ ನಾಥ್ ಕುಚುಡು ಅವ್ರ ಬಗ್ಗೆ ನಾವು ಓದಿರ್ತೀವಿ. ಸೊ ಇದು ಆಪ್ಷನ್ ಆಗಿರುತ್ತೆ. ಬಟ್ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇವ್ರ ಬಗ್ಗೆ ನೀವು ಗೂಗಲ್ ಮಾಡಬೇಕು, ಅದರ ಬಗ್ಗೆ ನೀವು ಓದ್ಕೋಬೇಕು, ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಪೇಪರಲ್ಲಿ ಇವ್ರ ಬಗ್ಗೆ ನಿಮಗೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಅನ್ನೋಂಥದ್ದು ಕ್ವಶನ್. ಬಹಿಷ್ಕೃತ ಹಿತಕರಣಿ ಸಭೆ, ಸ್ವತಂತ್ರ ಧಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಇವುಗಳಲ್ಲಿ ಎಲ್ಲವೂ ಕೂಡ ಅನ್ನುವಂಥದ್ದು ಇಲ್ಲಿ ಕ್ವಶನ್ನು. ಈ ಅಂಬೇಡ್ಕರ್ ಅವ್ರ ಬಗ್ಗೆ ಓದುವಾಗ ನೀವು ಆಲ್ರೆಡಿ ಓದಿರ್ತೀರ. ಇವು 3 ಕೂಡ ಅವರು ಸ್ಟಾರ್ಟ್ ಮಾಡಿರುವಂಥದ್ದೇ. ಓಕೆ, ಇದಕ್ಕೆ ಆಪ್ಷನ್ ಇದಾಗುತ್ತೆ. ಇದೆಷ್ಟು ಸ್ಟಾಪ್ ಮಾಡಬೇಡಿ,
ಅಂಬೇಡ್ಕರ್ ಅವ್ರ ಬಗ್ಗೆ ಹುಟ್ಟಿದ್ದೆಲ್ಲಿ, ಅವ್ರು ಬೆಳೆದಿದ್ದೆಲ್ಲಿ, ಏನು ಮಾಡಿದರು, ಇನ್ನೂ ಏನೇನು ಹೋರಾಟ ಮಾಡಿದರು ಅನ್ನೋದ್ರ ಬಗ್ಗೆ, ಎಷ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಿಗೆ ಅಟೆಂಡ್ ಮಾಡಿದರು, ಸೈಮನ್ ಕಮಿಷನ್ಗೆ ಇವ್ರು ಅಪೋಸ್ ಮಾಡಿದರು, ಸಪೋರ್ಟ್ ಮಾಡಿದರು ಅನ್ನೋವಂಥದ್ದು, ಪೊಲಿಟಿಕಲ್ ಪಾರ್ಟಿ ಯಾವುದು ಸ್ಟಾರ್ಟ್ ಮಾಡಿದರು, ವಾಟ್ ಗಾಂಧಿ ಆ್ಯಂಡ್ ನೆಹರು ಡಿಡ್ ಫಾರ್ ಅನ್ಟಚಬಲ್ಸ್ ಅನ್ನೋವಂಥದ್ದು ಒಂದು ಬುಕ್ ಇದೆ. ಈ ಥರ ಅವರ ಬೇರೆ ಬೇರೆ ಬುಕ್ಗಳು ಏನೇನಿದ್ದಾವೆ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಡೀಟೇಲಾಗಿ. ಈ ಸಲ ಇದನ್ನು ಕೇಳಿದರೆ ನೆಕ್ಸ್ಟ್ ಇದನ್ನೊಂದು ಬೇರೆ ಕೇಳ್ಬೋದು. ಬಟ್ ಥೀಮ್ ಇದೇ ಇರುತ್ತೆ. ಥೀಮು ಅಂಬೇಡ್ಕರ್ ಅವರೇ ಇರ್ತಾರೆ, ಬಟ್ ಕ್ವಶನ್ಗಳ ಫ್ರೇಮ್ ಮಾಡೋಂಥ ರೀತಿ ಬೇರೆ ಆಗಿರುತ್ತೆ. ಹಾಗಾಗಿ ಆ ಥೀಮನ್ನು ನೀವು ಬೆನ್ನು ಹತ್ತಬೇಕು ಹೊರತು ಜಸ್ಟ್ ನಾಟ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್, ಅಕ್ಟೋಬರ್ 1824 ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಕಿತ್ತೂರು ರಾಣಿ ಚೆನ್ನಮ್ಮ. ಯಾಕೆ ಅವರು ಹೋರಾಟ ಮಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅನ್ನೋವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಪರ್ಮನೆಂಟ್ ಸೆಟಲ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ಗೊತ್ತಿರಬೇಕು. ಬರಿತೀನಿ ನೋಡಿ, ಸಹಾಯಕ ಸೈನ್ಯ ಪದ್ಧತಿ ನಿಮಗೆ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲ. ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ. ನೆಕ್ಸ್ಟ್ ಪರ್ಮನೆಂಟ್ ಸೆಟಲ್ಮೆಂಟಿಗೆ ಕನ್ನಡದಲ್ಲಿ ಏನಂತಾರೆ, ಜಮೀನ್ದಾರಿ ಅಲ್ವಾ? ಎಸ್, ಜಮೀನ್ದಾರಿ ಕಾಯ್ದೆ. ನೆಕ್ಸ್ಟ್ ರೈತವಾರಿ. ನೆಕ್ಸ್ಟ್ ಮಹಲ್ವಾರಿ. ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇವನ್ನೆಲ್ಲ ನೀವು ನೋಡ್ಕೊಳ್ಳಿ. ಯಾರು ತೊಗೊಂಬಂದರು, ಗವರ್ನರ್ ಜನರಲ್ ಯಾರಿದ್ದರು, ಅದನ್ನೆಲ್ಲ ನೀವು ನೋಡ್ಕೊಂಡು ಹೋಗಬೇಕು. ಸೊ ಹಾಗಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ನಾವು ತುಂಬ ಓದ್ತೀವಿ, ಅಂದರೆ ಪ್ರತಿ ಸಲನೂ ಕೂಡ ನಾವು ಭಾಷಣದಲ್ಲಿ ಕೇಳ್ತೀವಿ ಅವ್ರ ಹೆಸರನ್ನು. ಬಟ್ ಇಲ್ಲಿ ಬ್ರಿಟಿಷ್ ಕಲೆಕ್ಟರ್ ಯಾರಾಗಿದ್ದರು ಅನ್ನೋವಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ಅದು ನಮಗೆ ಗೊತ್ತಿರಬೇಕು. ಟ್ಯಾಕ್ರೆ, ಇದನ್ನು ನೀವು ಓದಲೇಬೇಕಂತಲ್ಲ. ಪ್ರತಿ ಆಗಸ್ಟ್ 15 ಜನವರಿ 26 ಭಾಷಣದಲ್ಲಿ ಹೇಳ್ತಾರೆ ಟ್ಯಾಕ್ರೆ ಅಂತ. ಸೊ ಅದನ್ನು ನೀವು ನೆನಪಿಟ್ಕೊಳ್ರಿ. ವಾಲ್ಟರ್ ಎಲಿಯಟ್ ಫೇಮಸ್ ನೇಮ್ ಇದು. ಸೊ ಇದ್ರ ಬಗ್ಗೆ ನೀವು ಗೂಗಲ್ ಮಾಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್, ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಇದು ಕರ್ನಾಟಕದ ಬಗ್ಗೆ ಬಂತು ನೋಡಿ ಕ್ವಶನ್. ಕರ್ನಾಟಕದ ಖಾದಿ ಭಗೀರಥ ಅಂತ ಯಾರನ್ನು ಕರೀತಾರೆ ಅನ್ನೋಂಥದ್ದು ಕ್ವಶನ್. ರಂಗನಾಥ್ ದಿವಾಕರ್, NS ಹರ್ಡಿಕರ್, ನಿಟ್ಟೂರು ಶ್ರೀನಿವಾಸರಾವ್, ಗಂಗಾಧರರಾವ್, ಬಾಲಕೃಷ್ಣ ದೇಶಪಾಂಡೆ. ಇಷ್ಟು ಆಪ್ಷನ್ ಇದ್ದಾವೆ. ಇಲ್ಲಿ ಖಾದಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಓಕೆ, ಹರ್ಡಿಕರ್ ಅವರು ಯಾವ್ದು ರಿಲೇಟೆಡ್ ಇದ್ದರು? ಓಕೆ, ನೀವು ಇದನ್ನ ಎಲ್ಲಿ ಓದ್ತೀರಾ? ಹರ್ಡಿಕರ್ ಅವ್ರ ಬಗ್ಗೆ ಎಲ್ಲಿ ಓದ್ತೀರಾ? ನಿಟ್ಟೂರು ಶ್ರೀನಿವಾಸರಾವ್ ಅವ್ರ ಬಗ್ಗೆ ಎಲ್ಲಿ ಓದ್ತೀರಾ? ಸ್ವತಂತ್ರ ಹೋರಾಟದ ಬಗ್ಗೆ ಅವನ್ನೆಲ್ಲ ನೀವು ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಎಲ್ಲ ಓದಿರ್ತೀರಾ. ಸೊ ಕರ್ನಾಟಕ ಹಿಸ್ಟ್ರಿ ಓದುವಾಗ ಇವ್ರನ್ನೇ ಎಲ್ಲ ಹೆಸರು ಕೇಳಿರ್ತೀರಾ. ಸೊ ಆಪ್ಷನ್ನು ಗಂಗಾಧರರಾವ್, ಬಾಲಕೃಷ್ಣ ದೇಶಪಾಂಡೆ. ಬಟ್ ಇದನ್ನೆಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇವ್ರ ಬಗ್ಗೆ ಗೂಗಲ್ ಮಾಡಿ ದಯವಿಟ್ಟು, ಇವ್ರ ಬಗ್ಗೆ ಗೂಗಲ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ಅಥವಾ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿಕೊಂಡು ಜಸ್ಟ್ ಹಿಂಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಬರೀರಿ, ಇಲ್ಲಿ ಇವ್ರ ಬಗ್ಗೆ ಸ್ವಲ್ಪ ಬರೀರಿ, ಇವ್ರ ಬಗ್ಗೆ ಸ್ವಲ್ಪ ಬರೀರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ KAS ಆಗಸ್ಟ್ 29 ಐ ಥಿಂಕ್ ಡೇಟ್ ಎಕ್ಸಾಕ್ಟ್ಲಿ ನೆನಪಿಲ್ಲ, 27, 29 ನೆನಪಿಲ್ಲ. ಓಕೆ, 2024 ನಡೆದಿತ್ತು. ಅದರಲ್ಲಿ ಕ್ವಶನ್ ಕೇಳಿದರು, ಮಾತ್ರ ನೋಡ್ಕೊಳ್ಳಿ. ಇದನ್ನು ಕೂಡ ಕೇಳಿದರು. ಬಳ್ಳಾರಿ ಸಿದ್ದಮ್ಮ ಅವ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳಿದರು KAS ಫಿಲಿಮ್ಸಲ್ಲಿ. ಓಕೆ, ಇದು ಕೂಡ ಇಂಪಾರ್ಟೆಂಟು. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಇವನ್ ದ ತಾಲೂಕು ದೇ ಆರ್ ಆಸ್ಕಿಂಗ್. ಯಾವ ತಾಲೂಕಿನಲ್ಲಿ ಕೇಳಿ. ಇದು ಆನ್ಸರ್ ಆ್ಯಕ್ಚುಲಿ ಶಿಗ್ಗಾಂವ್ ತಾಲೂಕು. ಬಳ್ಳಾರಿ ಹೆಸರು ನಾವು ಎಲ್ಲ ಬಳ್ಳಾರಿ ಸಿದ್ದಮ್ಮ ಅಂದ್ಕೊಂಡು ಬಳ್ಳಾರಿ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಆವಾಗ KAS ಫಿಲಿಮ್ಸ್ ಬರೆದಾಗ. ಬಟ್ ಅವರು ಶಿಗ್ಗಾಂವ್ ಯಾವ ತಾಲೂಕಲ್ಲಿದೆ? ಆವಾಗ ಆ್ಯಕ್ಚುಲಿ ಬಿಫೋರ್ 1997 ಇಟ್ ವಾಸ್ ಇನ್ ಧಾರವಾಡ. ಆವಾಗ ಅಖಂಡ ಧಾರವಾಡ ಆಗಿತ್ತು. ಬಟ್ 1997 ಧಾರವಾಡ ಏನಾಯಿತು, ಗದಗ ಮತ್ತು ಹಾವೇರಿ ಜಿಲ್ಲೆಗಳಾಗಿ ಡಿವೈಡ್ ಆಯಿತು. ಸೊ ಹಾಗಾಗಿ ಶಿಗ್ಗಾಂವ್ ಇವು ಸದ್ಯಕ್ಕೆ ಹಾವೇರಿ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್, ಈ ಸರಣಿಯನ್ನು ನೋಡಿ ಮುಂದೆ ಯಾವ ಸಂಖ್ಯೆ ಬರಬೇಕು ಅನ್ನುವಂಥದ್ದನ್ನು ನಾವು ಹೇಳಬೇಕು. ಸೊ 31 ಇದೆ, 31 ಇದೆ, 29 ಇದೆ, 24 ಇದೆ, 22 ಇದೆ, 17 ಇದೆ. ಮುಂದೆ ಯಾವ್ದು ಬರಬೇಕು ಅನ್ನೋಂಥದ್ದು ನಮಗೆ ಗೊತ್ತಾಗಬೇಕು. ಸೊ ನೋಡಿ, 31ರಿಂದ 29 ಆಗೋಕ್ಕೆ ಎಷ್ಟು ಕಡಿಮೆ ಆಗಿದೆ? 2 ಕಡಿಮೆ ಆಗಿದೆ. 29ರಿಂದ 24 ಆಗೋಕ್ಕೆ ಎಷ್ಟು ಕಡಿಮೆ ಆಗಿದೆ? ಎಷ್ಟಾಗಿದೆ? 5 ಕಡಿಮೆ ಆಗಿದೆ. ಇಲ್ಲಿ 2 ಕಡಿಮೆ ಆಗಿದೆ. ಇಲ್ಲಿ 22ರಿಂದ 17 ಆಗೋಕ್ಕೆ
5 ಕಡಿಮೆ ಆಗಿದೆ. ಸೊ 2 5 2 5 2 5 ಈ ಥರ ಆಗ್ತಾ ಬರುತ್ತೆ. ಸೊ ಇಲ್ಲಿ 5 ಆದಮೇಲೆ ಮತ್ತೆ 2 ಕಡಿಮೆ ಆಗಬೇಕು. ಸೊ 17ರಲ್ಲಿ 2 ಕಡಿಮೆ ಆದರೆ ಎಷ್ಟಾಯಿತು? 15 ಆಯಿತು. 15 ಎಲ್ಲಿದೆ? ಇಲ್ಲಿದೆ. ಸೊ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಈ ಚೆಲ್ಲು ಮರದ ಚಳುವಳಿಯ ಟೊಡ್ಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದು? ಸೊ ಈ ಚೆಲ್ಲು ಮರ ನೀವು ನೋಡಿರ್ತೀರ, ಅದ್ರ ಚಳುವಳಿ ಟೊಡ್ಡಿ ಟ್ರೀ ಮೂವ್ಮೆಂಟ್ ನಡೀತು, ಅದು ಕೇಂದ್ರ ಬಿಂದು ಯಾವುದಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಇದು ತುಂಬ ಜನಕ್ಕೂ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿದ್ದರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಬಿಟ್ಟು ಬನ್ನಿ. ಓಕೆ, ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ರಿಸ್ಕ್. ಒಂದು ವೇಳೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ, ಜಸ್ಟ್ 60-70 ಕ್ವಶನ್ಗಳಲ್ಲಿ ಸ್ಟಕ್ ಆಗಿದ್ದೀರ ಅಂದರೆ ನೀವು ಚಾನ್ಸನ್ನು ತೊಗೋಬೇಕಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ, ಓಕೆ, ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಬರುತ್ತೆ, ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಗೊತ್ತಾ, ಹಿಸ್ಟ್ರಿನಲ್ಲಿ ಓದುವಾಗ ನಿಮಗೆ ಓದ್ತೀರಾ, ಬ್ರಿಟಿಷ್ ಕಾಲದಲ್ಲಿ ಎಕನಾಮಿಕ್ ಏನಾಯಿತು ಇಂಡಿಯಾದ್ದು, ಅವಾಗ ಪತ್ರಿಕೆಗೆ ಏನೇನು ಬಂದವು, ಅವಕ್ಕೆ ಏನೇನು ಕಾಯ್ದೆಗಳು ಬಂದವು, ಬ್ರಿಟಿಷರು ಏನು ಕಾಯ್ದೆ ತಂದರು, ಅದನ್ನೆಲ್ಲ ನೀವು ಓದ್ತೀರಾ. ಅದೆಲ್ಲ ವೆರಿ ಇಂಪಾರ್ಟೆಂಟು. ಇದು ಥೀಮ್ಗಳು ಆಗಿ ಕನ್ವರ್ಟ್ ಆಗುತ್ತೆ. ಇವುಗಳು ಥೀಮ್ಗಳು, ಅದನ್ನು ನೀವು ಸ್ಪೆಷಲ್ ಫೋಕಸ್ ಕೊಟ್ಟು ಓದಲೇಬೇಕು. ಐ ಡೋಂಟ್ ಥಿಂಕ್ ಕನ್ನಡ ಬುಕ್ಗಳಲ್ಲಿ ಐತಿ ಅಂದರೆ ಸ್ಕೂಲ್ ಬುಕ್ಗಳಲ್ಲಿ ಇದು ಡೀಟೇಲಾಗಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಸ್ಟ್ಯಾಂಡರ್ಡ್ ಬುಕ್ಗಳಲ್ಲಿ ಇದ್ರ ಬಗ್ಗೆ ಕೊಟ್ಟಿರ್ತಾರೆ. ಬ್ರಿಟಿಷರ ಕಾಲದಲ್ಲಿ ಪತ್ರಿಕೆಗಳಿಗೆ ಏನಾಗಿತ್ತು, ಪತ್ರಿಕಾ ಸ್ವಾತಂತ್ರ್ಯ ಏನಾಗಿತ್ತು, ಈ ಥರ ಕೇಳ್ತಾರೆ. ಅವಾಗ ಅದಕ್ಕೆ ಈ ಆ್ಯಕ್ಟ್ಗಳನ್ನು ಕೊಟ್ಟಿರ್ತಾರೆ, ಅಂದರೆ ಈ ಕಾಯ್ದೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಳ್ಳಿ. ಸೊ ಈಗ ಆ ವಯಸ್ಸಲ್ಲಿ ಯಾರಾಗಿದ್ದರು ಅಂದರೆ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದುಗೊಳಿಸಿದವರು ಯಾರು ಅನ್ನೋಂಥದ್ದು ಕ್ವಶನ್ನು. ಯಾರು ಅನ್ನೋವಂಥದ್ದು ನಮಗೆ ಆಪ್ಷನ್ ಗೊತ್ತಾಗಬೇಕು. ಲಾರ್ಡ್ ರಿಪ್ಪನ್ ಅನ್ನೋವಂಥದ್ದು ಆಪ್ಷನ್ನು. ಬಟ್ ನಿಮಗೆ ಲಾರ್ಡ್ ಕರ್ಜನ್ ಯಾವಾಗಿದ್ದರು, ಅದು ಟೈಮ್ ಲೈನ್ ಏನು, 1905ನಲ್ಲಿ ಏನಾಯಿತು, 1903ನಲ್ಲಿ ಏನಾಯಿತು, ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಲಾರ್ಡ್ ಡಫ್ರಿನ್ ಅವರು ಯಾವಾಗಿದ್ದರು, ಲಾರ್ಡ್ ಲಿಟನ್ ಅವರು ಯಾವಾಗಿದ್ದರು, ಅವ್ರ ಕಾಲಮಾನವನ್ನು ನೀವು ನೋಡ್ಕೊಳ್ಳಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ ಎಲಿಮಿನೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದು. ನೆಕ್ಸ್ಟ್, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಟಾರ್ಟ್ ಮಾಡಿದರು ಅನ್ನೋವಂಥದ್ದು ಕ್ವಶನ್. ಇಟ್ಸ್ ವೆರಿ ವೆರಿ ಈಸಿಯೆಸ್ಟ್ ಕ್ವಶನ್ ಇನ್ ದಿಸ್ ಕ್ವಶನ್ ಪೇಪರ್ ಅಂತ ಅನ್ಕೋತೀನಿ. ವೆರಿ ಸಿಂಪಲ್, ಸುಭಾಷ್ ಚಂದ್ರ ಬೋಸ್. ಬಟ್ ಇಲ್ಲಿಗೆ ಸ್ಟಾಪ್ ಆಗಬೇಡಿ. ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಹುಟ್ಟಿದರು, ಓಕೆ, ಅವರು ಏನು ಎಕ್ಸಾಮನ್ನು ಕ್ಲಿಯರ್ ಮಾಡಿದರು, ICS ಎಕ್ಸಾಮನ್ನು 19ನೇ ವಯಸ್ಸಿಗೆ ಕ್ಲಿಯರ್ ಮಾಡಿದ್ದು, ಕಾಂಗ್ರೆಸ್ಸಿಗೆ ಯಾವಾಗ ಬಂದರು, ಅವರು ಗುರುಗಳು ಏನು, ಅವರು ಗಾಂಧಿಯವರಿಗೆ ಏನನ್ನು ಬಿರುದು ಕೊಟ್ಟರು, ಗಾಂಧಿಯವರು ಇವರಿಗೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಏನು ಬಿರುದು ಕೊಟ್ಟರು, ಅವರು ಕಾಂಗ್ರೆಸ್ಸಿಂದ ಹೊರಗೆ ಯಾಕೆ ಹೋದರು, ಯಾವ್ಯಾವ ಕಾಂಗ್ರೆಸ್ ಸೆಷನ್ನಲ್ಲಿ ಅವರು ಎಲೆಕ್ಟ್ ಆಗಿದ್ದರು, ಓಕೆ, ಎರಡು ಸಲ ಎಲೆಕ್ಟ್ ಆಗಿದ್ದರು, ಅವ್ರ ಅಪೋಸಿಷನ್ ಯಾರ್ಯಾರಿದ್ದರು, ಸೆಕೆಂಡ್ ಟೈಮ್ ಅವರು ಬಿಟ್ಟು ಹೋದಾಗ ಅಪೋಸಿಟ್ ಯಾರಿದ್ದರು, ಆ ಗಾಂಧೀಜಿ ಸಪೋರ್ಟ್ ಅವ್ರಿಗೆ ಮಾಡಿದ್ರೋ ಇಲ್ವೋ, ಇದನ್ನೆಲ್ಲ ನೋಡಿ. ನೆಕ್ಸ್ಟು ಅವರು ಬೇರೆ ಬೇರೆ ಕಂಟ್ರಿಗಳಿಗೆ ಹೋದರು, ಜಪಾನಿಗೆ ಹೋಗಿ, ರಂಗೂನಿಗೆ ಹೋಗಿ ಏನೇನು ಮಾಡಿದರು, INA ಇವ್ರ ಪಾತ್ರ ಏನಾಗಿತ್ತು, ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇವರೇನೇ ಹೋರಾಟ ಮಾಡಿದರು, ಈ ಥರ ಡಿಟೇಲಾಗಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೀವು ಓದಬೇಕಾಗುತ್ತೆ. ಹಾಗೆ ಮೋತಿಲಾಲ್ ನೆಹರು ಅವರು ಯಾವ ಪಾರ್ಟಿನಲ್ಲಿದ್ದರು, ಏನು ಮಾಡಿದರು, ಓಕೆ, ಸೋಷಿಯಲಿಸ್ಟ್ ಆಗಿದ್ದರು, ಕ್ಯಾಪಿಟಲಿಸ್ಟ್ ಆಗಿದ್ದರು, ಏನು ಅನ್ನೋದನ್ನು ನೀವು ನೋಡಬೇಕು. ಕೇಶವ್ ಬಲಿರಾಮ್ ಹೆಗಡೆ ಅವರು ಮತ್ತು ಮಹಾತ್ಮ ಗಾಂಧಿಯವ್ರ ಬಗ್ಗೆ ತುಂಬ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಗೊತ್ತಿರಲ್ಲ. ಯಾಕೆ ಗೊತ್ತಾ, UPSC ಪ್ರಿಲಿಮ್ಸಲ್ಲಿ ಒಂದು ಸಲ ಕ್ವಶನ್ ಕೇಳಿದರು, ಸಾಂಗ್ಸ್ ಫ್ರಾಮ್ ಪ್ರಿಸನ್ ಅಂತ. ಏನು ಹೇಳಿ, ಸಾಂಗ್ಸ್ ಫ್ರಾಮ್ ಪ್ರಿಸನ್, ಇದನ್ನು ಬರೆದವ್ರು ಯಾರು ಅಂತ ಕ್ವಶನ್ ಕೇಳಿದ್ರು. ನಮಗೆಲ್ಲ ಕನ್ಫ್ಯೂಸ್ ಆಗಿ ಹೋಗಿತ್ತು ಆ ವರ್ಷ. ಇದನ್ನು ಬರೆದವರು ಮಹಾತ್ಮ ಗಾಂಧಿಯವರು. ಸೊ ನಮಗೆ ಗೊತ್ತಿದೆ ಅನ್ಕೋತೀವಿ, ಬಟ್ ತುಂಬ ಗೊತ್ತಿರಲ್ಲ. ಹಾಗಾಗಿ ಗೊತ್ತಿದ್ರೂ ಕೂಡ ಜಸ್ಟ್ ಗೂಗಲ್ ಮಾಡ್ಕೊಳ್ಳಿ, ಇನ್ನೊಂದ್ಸಲ ನೋಟ್ಸ್ ಮಾಡ್ಕೊಳ್ಳಿ ಅವ್ರ ಬಗ್ಗೆ. ಸೊ ಇಷ್ಟು ಈ ಕ್ವಶನ್ ಬಗ್ಗೆ. ನೆಕ್ಸ್ಟ್, ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ, ಅಂದರೆ ಗುಂಪಿಗೆ ಸೇರದ ಪದ ಅಂತ ಡೈರೆಕ್ಟಾಗಿ. ಯಾವುದು ಗುಂಪಿಗೆ ಸೇರದ ಪದ ಇಲ್ಲಿ ಇದೆ ಅನ್ನುವಂಥದ್ದು ನೋಡಿ. ಇಂಚು ಇದೆ, ಔನ್ಸ್ ಇದೆ, ಸೆಂಟಿಮೀಟರ್ ಇದೆ, ಮಾರು ಅಥವಾ ಅಂಗಳ ಅಥವಾ ಯಾರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಇಲ್ಲಿ ಗುಂಪಿಗೆ ಸೇರೋದಿಲ್ಲ ಅನ್ನೋಂಥದ್ದು? ಇಂಚು ಪಟ್ಟಿ ಗೊತ್ತಲ್ಲ, ಸೆಂಟಿಮೀಟ್ರಲ್ಲಿ ನೋಡ್ತೀವಿ. ಸೊ ಸೆಂಟಿಮೀಟ್ರ್ ಈ ಕಡೆ ಇರುತ್ತೆ, ಈ ಕಡೆ ಇಂಚಿನಲ್ಲಿ ಇರುತ್ತೆ. ಸೊ ಇದು ಒಂದೇ ಅಂತ ಗೊತ್ತಾಯಿತು. ಸೊ ಮಾರು ಇಷ್ಟು ಫೀಟು ಅಥವಾ ಇಷ್ಟು ಇಂಚ್ ಅಂದರೆ ಇಷ್ಟು ಮಾರು ಅಥವಾ ಇಷ್ಟು ಯಾರ್ಡ್ ಅಂತ ನಾವು ಹೇಳ್ಬೋದು. ಸೊ ಇವೆಲ್ಲ ಉದ್ದವನ್ನು ಅಳೆಯುವ ಮಾಪನಗಳು. ಸೊ ಹಾಗಾಗಿ ಇದು ಗುಂಪಿಗೆ ಸೇರಿದ ಪದ ಆಗಿದೆ ಅನ್ನೋವಂಥದ್ದು. ಇಷ್ಟು ಸಿಂಪಲ್. ಇಂದು ಸೋಮವಾರ, ಯಾವಾರ? ಇಂದು ಸೋಮವಾರ. 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಕ್ವಶನ್ ವೆರಿ ವೆರಿ ಸಿಂಪಲ್ ಕ್ವಶನ್. ಲೆಕ್ಕ ಮಾಡೋದು ಹೆಂಗೆ ಅನ್ನೋವಂಥದ್ದು ನಿಮ್ಗೆ ಗೊತ್ತಿರಲಿ. 61 ದಿನಗಳು ಡಿವೈಡೆಡ್ ಬೈ ವಾರಗಂಟಲೆ ಲೆಕ್ಕ ಹಾಕ್ಕೊಂಡ್ರೆ ಅಂದರೆ ಸೇಮ್ ರಿಪೀಟ್ ಆಗುತ್ತೆ ಆ ದಿನ. ಒಂದು ವಾರ ಆದಕೊಳ್ಳೆ ಇವತ್ತು ಯಾವಾರ? ಶುಕ್ರವಾರ, ಗುರುವಾರ. ಇವತ್ತು ಗುರುವಾರ, ನಾಳೆ ಶುಕ್ರವಾರ.
ಸೊ ನೆಕ್ಸ್ಟ್ ಶುಕ್ರವಾರ ಯಾವಾಗ ಬರುತ್ತೆ? ಒಂದು ವಾರ ಆದಮೇಲೆ ಬರುತ್ತೆ, ಅಂದರೆ 7 ದಿನ ಆದಮೇಲೆ ಬರುತ್ತೆ, ಹೌದಲ್ವಾ? ಅದೇ ಥರ 7ರಿಂದ ಭಾಗ ಮಾಡಿದರೆ ನೆಕ್ಸ್ಟ್ 0 ಬಂದರೆ ಅದು ನೆಕ್ಸ್ಟ್ ಇದೇ ವಾರನೇ ಬರುತ್ತೆ ಅಂತ ಅರ್ಥ. 1 ಬಂದರೆ 1 ದಿನ ಲೇಟಾಗಿ ನೆಕ್ಸ್ಟ್ ಬರುತ್ತೆ, 2 ದಿನ ಬಂದರೆ 2 ದಿನ ನೆಕ್ಸ್ಟ್ ಬರುತ್ತೆ ಅನ್ನೋವಂಥದ್ದು. ಸೊ 7 × 35, 7 × 42, 7 × 49, 7 × 56, 7 × 8 56, 56 ಆದಮೇಲೆ 5 ದಿನ ಉಳಿತು. ಎಸ್ ಆರ್ನೋ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಓಕೆ, ನೋಡಿ ಆಪ್ಷನ್ ಶನಿವಾರ ಇದೆಯಾ? ಇದೆ. ಯಾಕೆ? 5 ದಿನ ಆದಮೇಲೆ ಬರುತ್ತಲ್ವಾ? ಇವತ್ತು ಸೋಮವಾರ ಇದೆ, ಸೋಮವಾರ ಆದಮೇಲೆ 5 ದಿನ ಯಾವುದು? ಸೋಮವಾರ ಆದಮೇಲೆ ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂದರೆ ಶನಿವಾರ. ಶನಿವಾರ. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ, ನಾವು ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಸೊ 7 ದಿನ ಆದಮೇಲೆ ಪ್ರತಿ ವಾರ ರಿಪೀಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತಲ್ವಾ? ಹಾಗಾಗಿ 7ರಿಂದ ನಾವು ಭಾಗ ಮಾಡಿದ್ವಿ. 7 × 56 ಆಯಿತು, 56 ಮೇಲೆ 61ರಲ್ಲಿ 5 ದಿನ ಉಳಿತು, ಅದನ್ನೇ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಷ್ಟೇ. ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿನಲ್ಲಿ ಕ್ಯಾಲೆಂಡರ್ ಅನ್ನೋಂಥ ಟಾಪಿಕ್ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಕ್ಯಾಲೆಂಡರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳು ಇದ್ದವು ಅನ್ನುವಂಥದ್ದು. ಸೊ ಇವಾಗ 420 ಸೇಬುಗಳು ಅವನ ಕಡೆ ಇನ್ನೂ ಅದಾವಂತೆ, ಅಂದರೆ ಆಲ್ರೆಡಿ 40% ಮಾರಿದ್ದಾನಂತೆ ಅವನು. ಅಂದರೆ ಇವಾಗಿರೋದು ಎಷ್ಟು? ಹಂಗಿದ್ರೆ 40% ಆಲ್ರೆಡಿ ಮಾರಿಬಿಟ್ಟಿದ್ದಾನೆ. ಇವಾಗ ಉಳಿದಿರೋದೆಷ್ಟು? 60% ಸೇಬುಗಳು. ಸೊ 60% ಸೇಬುಗಳು ಅಂದರೆ 420 ಇದ್ದಾವೆ ಅಂದರೆ, ಹಾಗಿದ್ರೆ ಅವನ ಕಡೆ ಕ್ವಶನ್ ಕೇಳ್ತಾ ಇರೋದು 100% ಅಂದರೆ ಎಷ್ಟು ಅನ್ನೋದು. ಇಟ್ಸ್ ವೆರಿ ವೆರಿ ಸಿಂಪಲ್ ಕ್ವಶನ್, ಇದರಲ್ಲಿ ಡಿಫಿಕಲ್ಟಿ ಏನೂ ಇಲ್ಲ. ವೆರಿ ಸಿಂಪಲ್ ಕ್ವಶನ್ ಇದಾಗಿದೆ, ಎಷ್ಟು ಸೇಬುಗಳಿದ್ದಾವೆ ಅನ್ನೋವಂಥದ್ದು. 60% ಅಂದರೆ 420 ಇದ್ದಾವೆ. ಎಸ್ ಆರ್ ನೋ? ಎಸ್. ಸೊ ಹಾಗಿದ್ರೆ 6% ಅಂದರೆ 60%ಗೆ 420, 6%ಗೆ ಡಿವೈಡ್ 10 ಮಾಡಿ 42, ಹೌದಲ್ವೋ? ಎಸ್. ನಮಗೆ ಎಷ್ಟು ಬೇಕು? 60% ಗೊತ್ತಿದ್ದಾವೆ, ಇನ್ನೂ 40% ಅಂದರೆ ಎಷ್ಟು ಅಂತ ಗೊತ್ತಾಗಬೇಕು. 6 × 6 = 36, 6 × 42 ಆಗುತ್ತೆ. ಅಟ್ಲೀಸ್ಟ್ ಹತ್ತಿರ ಬರುವಂಥ ಇದನ್ನು ತೊಗೊಳ್ಳೋಣ. 6 × 6 = 36, ಎಸ್ ಆರ್ ನೋ? ಸೊ 42 × 6 ಮಾಡ್ಕೊಳ್ಳೋಣ ಹಂಗಿರೆ, ಅಂದರೆ 36%ಗೆ ಎಷ್ಟಾಗುತ್ತೆ? 42 6 ಸೊ 4 6 24, 240, 2 6 12, 12, 2 5, 252. ಸೊ 400 + 200 600, 652 + 672, 672 ಪ್ಲಸ್ ಆ ಕಡೆ ಈ ಕಡೆ ಸ್ವಲ್ಪ ಆಗುತ್ತೆ, 672 672 ಆ ಕಡೆ ಈ ಕಡೆ, ಯಾಕೆಂದರೆ ಇಲ್ಲಿ 36% ತೊಗೊಂಡಿದ್ದೀವಿ. ಇನ್ನು ನಮಗೆ ಎಷ್ಟು ಬೇಕು? 6% ಅಂದರೆ 42 ಬರ್ತವೆ, ಹೌದಲ್ಲ? ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಎಷ್ಟು ಗೊತ್ತಾ? 700 ಸೇಬುಗಳು. ಇಲ್ಲೇ ಇದೆ ನೋಡಿ ಲೆಕ್ಕ ಬೇಕಿದ್ರೆ. 420 ಅಂದರೆ 60%, ಇದು 36%, 252. ಸೊ 420 ಪ್ಲಸ್ 252 ಎಷ್ಟಾಯಿತು? 2 3 4 2 6 672. ಎಷ್ಟಕ್ಕೆ? ಇದು 96%ಗೆ. ಸೊ ಇನ್ನು ನಮಗೆ 4% ಕೊಡಬೇಕು, ಬಟ್ ಇಲ್ಲಿ ಆಪ್ಷನಲ್ಲಿ 672 ಇರೋದು ಆಪ್ಷನ್ ಇದೆ. ಇದು ಎಷ್ಟಕ್ಕಿದೆ? 96% ಇದೆ. ಅವ್ರು ಕೇಳ್ತಿರೋದು 100%ಗೆ, ಹೌದಲ್ಲ? ಸೊ ಇದು ಆಪ್ಷನ್ ಅಲ್ಲ. ಸೊ ಇದಕ್ಕಿಂತ ಜಾಸ್ತಿನೇ ಬರ್ಬೇಕು ತಾನೆ? 672ಗಿಂತ ಜಾಸ್ತಿನೇ ಬರಬೇಕು, ಇದಕ್ಕಿಂತ ಕಡಿಮೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಆಪ್ಷನ್ನು ರಿಮೂವ್, ಈ ಆಪ್ಷನ್ನು ರಿಮೂವ್, ಡೈರೆಕ್ಟ್ಲಿ ಈ ಆಪ್ಷನ್. ಸೊ ಸಮ್ಟೈಮ್ಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಒಂದು ಕ್ಲೂ ಸಿಕ್ಕರೆ ಸಾಕು, ನಾವು ಸಡನ್ನಾಗಿ ಟಿಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಯಾರಿಗೂ ಪ್ರೂವ್ ಮಾಡೋ ನೀಡಿಲ್ಲ ಇಲ್ಲಿ. ಇದು ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋದಿಲ್ಲ, ಓನ್ಲಿ ಟಿಕ್ ಮಾಡೋದಷ್ಟೇ ಇರುತ್ತೆ. ನಮ್ಗೆ ಗೊತ್ತಾಯಿತು ಇದು 96%ಗೆ ಎಷ್ಟು ಬಂತು, ಸೊ 100% ಇನ್ನೂ ಜಾಸ್ತಿನೇ ಬರುತ್ತೆ ಅಂತ. ಇದು ಆನ್ಸರ್ ಆಗುತ್ತೆ ಅಂತ ಕ್ಲಾರಿಟಿ. ನೆಕ್ಸ್ಟ್, 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? ಇಟ್ ಈಸ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅನ್ನೋ ರೀತಿ. PCR = P ಫ್ಯಾಕ್ಟೋರಿಯಲ್ ಡಿವೈಡ್ ಬೈ PCN NC ದಯವಿಟ್ಟು ಕ್ಷಮಿಸಿ. Pಗೆ NCR = N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ N - R ಫ್ಯಾಕ್ಟೋರಿಯಲ್ ಅಂತ ಫಾರ್ಮುಲಾ. Cಗೆ N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ
ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅನ್ನೋದು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕಿದು. ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಕನ್ನಡದಲ್ಲಿ ನೆನಪಾಗ್ತಿಲ್ಲ ಈ ಮಟ್ಟಿಗೆ. ಸೊ ಅಟ್ಲೀಸ್ಟ್ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅನ್ನೋದು. ಸೊ ಇಲ್ಲಿ ಎಷ್ಟು ರೀತಿಯಲ್ಲಿ ಆಯ್ಕೆ ಮಾಡಬೇಕು, ಜೋಡಿಸ್ಬೇಕು ಅಂತ ಕೇಳಿಲ್ಲ, ಆಯ್ಕೆ ಮಾಡಬೇಕು, ಕಾಂಬಿನೇಷನ್ ಎಷ್ಟು ರೀತಿಯಲ್ಲಿ ಮಾಡ್ಬೋದು ಅಂತ. ಎಷ್ಟಿದ್ದಾರೆ? 7 ಪುರುಷರಿದ್ದಾರೆ, 6 ಮಹಿಳೆಯರಿದ್ದಾರೆ. ಸೊ ಟೋಟಲ್ 13 ಜನ ಇದ್ದಾರೆ. ಅದರಲ್ಲಿ 5 ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ 13ರಲ್ಲಿ 5 ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. 13ರಲ್ಲಿ 5 ಜನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 3 ಜನ ಪುರುಷರೇ ಇರಬೇಕಂತೆ. 3 ಜನ ಪುರುಷರೇ ಇದ್ದರೆ 2 ಜನ ಮಹಿಳೆಯರು ಇರೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇದನ್ನು ಎಷ್ಟು ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಎಷ್ಟು ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಫಾರ್ಮುಲೆ ಹಾಕಿ ಮಾಡಿಕೊಂಡಾಗ ಬರುವಂಥ ಆನ್ಸರು 756. ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಆ ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಒಂದು ಪಾಸಿಟಿವ್ ನಂಬರು ಅಂದರೆ 0ಗಿಂತ ಈ ಕಡೆ ಇರುವಂಥದ್ದು, ಈ ಕಡೆ ಹೋದರೆ ನೆಗೆಟಿವ್ ಸಂಖ್ಯೆ ಆಗುತ್ತೆ. ಸೊ 0ರಿಂದ ಈ ಕಡೆ ಇರುವಂಥ ಯಾವುದೋ ಸಂಖ್ಯೆ, ಯಾವುದಂತ ಕೊಟ್ಟಿಲ್ಲ ಅವರು, ಅದನ್ನು 17ರಿಂದ ಹೆಚ್ಚಿಸಿದಾಗ a positive number which when increased by 17 is equal to 60 times the reciprocal of the number. ಓಕೆ, ಅದಕ್ಕಿಂತ 60 ಪಟ್ಟು ಹೆಚ್ಚು ಸಮನಾಗಿರುತ್ತಂತೆ. ಸೊ ಆ ಸಂಖ್ಯೆ ಯಾವುದು ಅಂತ ಅವ್ರ ಕ್ವಶನನ್ನು ಕೇಳಿದ್ದಾರೆ. ವೆರಿ ಸಿಂಪಲ್. 17ರಿಂದ ಈಗ ಟೆಸ್ಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಕರೀತಾರೆ. 17 3ಕ್ಕೆ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ? 17ರಿಂದ ಅದನ್ನ ಹೆಚ್ಚಿಗೆ ಮಾಡಿದಾಗ ಎಷ್ಟಾಗುತ್ತೆ? 10ಕ್ಕೆ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ? 17ಕ್ಕೆ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ? 20ಕ್ಕೆ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ ಅನ್ನೋವಂಥದ್ದು. ಇದನ್ನು ನನಗೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ನಾನು ಕೂಡ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ. ಏನು ಸರ್ ಇದು ಕ್ವಶನ್ ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋ ಥರ ಆಗುತ್ತೆ. ಬಟ್ ನನಗೆ ಒಬ್ಬರು ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು, ಇಫ್ ನಿನಗೆ ಆ ಕ್ವಶನಿಗೆ ಆನ್ಸರ್ ಮಾಡೋದಕ್ಕೆ ನನಗೆ ಗೊತ್ತಾಗಿಲ್ಲ ಅಂದರೆ ಆಪ್ಷನಲ್ಲಿ ಎಲ್ಲಾದರೂ 3 ಕಂಡ್ರೆ ಹಾಕು ಅಂತ ಹೇಳ್ತಾಯಿದ್ರು. ನಾನು ಇದು ಬ್ಲೈಂಡ್ ಗೆಸ್ ಇದು, ಬಟ್ ಸ್ಟಿಲ್ ಇಲ್ಲಿ ವರ್ಕ್ ಆಗುತ್ತೆ. ಇದಕ್ಕೆ ಆನ್ಸರ್ 3 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ, ಪಿ ಮತ್ತು ಕ್ಯೂದು ಮಾಸಿಕ ಆದಾಯ ಅಂದರೆ ತಿಂಗಳದ ಆದಾಯ 5050 ಆಗಿರುತ್ತೆ. ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250 ಆಗಿರುತ್ತೆ. ಮತ್ತು ಪಿ ಮತ್ತು ಆರ್ನ ಆದಾಯ 5200 ಆಗಿರುತ್ತೆ. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟಾಗಿರುತ್ತೆ? ಸೊ ಇದಕ್ಕಿಂತ ಮುಂಚೆ ನಮಗೆ ಪಿ ಪ್ಲಸ್ ಕ್ಯೂ ಕೊಟ್ಟಿದ್ದಾರೆ, ಕ್ಯೂ ಪ್ಲಸ್ ಆರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಿ ಪ್ಲಸ್ ಆರ್ ಕೊಟ್ಟಿದ್ದಾರೆ. ಇದನ್ನೆಲ್ಲ 3 ಕೂಡಿಸಿದಾಗ ನಮ್ಗೆ ಹಿಂಗೆ ಗೊತ್ತಾ 2p ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ಬರುತ್ತೆ. ಇಲ್ಲೇ ಇದೆಯಲ್ಲ, 1 ಪಿ ಇಲ್ಲೊಂದು ಪಿ, 2 ಪಿನ 1 ಕ್ಯೂ 2 ಕ್ಯೂ 1 ಆರ್ 2 ಆರ್. ಸೊ 2 ಪಿ 2 ಕ್ಯೂ 2 ಆರ್ ಬರುತ್ತೆ. ಇವಾಗ ಏನು ಮಾಡಬೇಕು? ಇದನ್ನು 3 ಕೂಡಿಸ್ಬೇಕು. ಹೇಗೆ? 5050 ಪ್ಲಸ್ 6250 ಪ್ಲಸ್ 5200. ಇದನ್ನು 3 ಕೂಡಿಸಿದಾಗ ಒಂದು ಸಂಖ್ಯೆ ಬರುತ್ತೆ. ಓಕೆ, ಆ ಸಂಖ್ಯೆ ಬಂದಮೇಲೆ ಹೇಳ್ಕೊಡ್ತೀನಿ ನೋಡಿ. ಆ ಸಂಖ್ಯೆ ಬಂದಮೇಲೆ ನೀವೇ ಮಾಡಬೇಕು ಗೊತ್ತಾ? ಇಲ್ಲಿ ಏನು ಬರುತ್ತೆ? ಈ ಕಡೆ ತೊಗೊಂಡಾಗ ಇಂಟು ಇತ್ತಲ್ಲ, ಡಿವೈಡೆಡ್ ಬೈ ಆಗುತ್ತೆ. ಆ ಸಂಖ್ಯೆನ ಇದು ಡಿವೈಡೆಡ್ ಬೈ 2 ಮಾಡ್ತೀವಿ, ಮತ್ತೊಂದು ಸಂಖ್ಯೆ ಬರುತ್ತೆ. ಅದು ಏನಾಗುತ್ತೆ? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಬರುತ್ತೆ. ಆ ಸಂಖ್ಯೆ ಇಲ್ಲ ಮಾಡಿ ತೋರಿಸ್ಬಿಡ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. 0 0ನ 5 5 10 10 0 0 ಅದಕ್ಕೆ 1 2 4 1 5. ಓಕೆ, 5 6 11 11 5 16. ಸೊ 16500 ಆಯಿತು. ಡಿವೈಡೆಡ್ ಬೈ 2, ಯಾಕೆ ಇಲ್ಲಿ ಇಂಟು 2 ಇದೆಯಲ್ಲ, ಇದು ಈ ಕಡೆ ಬಂದರೆ ಡಿವೈಡ್ ಬೈ 2 ಆಗುತ್ತೆ. ಡಿವೈಡ್ ಬೈ 2 ಎಷ್ಟಾಗುತ್ತೆ? 16500ರಲ್ಲಿ 8250 ಆಗುತ್ತೆ. ಎಸ್ ಆರ್ ನೋ? 8 16 250 500. 8250 ಏನು? ಪಿ ಪ್ಲಸ್ ಕ್ಯೂ ಪ್ಲಸ್ ಆರು. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಏನಾಯಿತು? 8250 ಆಯಿತು. ಸೊ ನಮಗೆ ಏನು ಕೇಳಿದ್ದಾರೆ ಅವರು? ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ನಮ್ಗೆ ಪಿ ಬೇಕು ನಮಗೆ. ಸೊ ಕ್ಯೂ ಪ್ಲಸ್ ಆರ್ ಇದೆ ಅಲ್ವಾ, ಇಲ್ಲಿ ಕ್ಯೂ ಪ್ಲಸ್ ಆರ್ ಇಲ್ಲಿ ಕೊಟ್ಟಿದ್ದಾರೆ, ಕ್ಯೂ ಪ್ಲಸ್ ಆರ್ ಇಲ್ಲಿ ಕೊಟ್ಟಿದ್ದಾರೆ. 6250 ತೆಗಿರಿ, 6250 ತೆಗಿರಿ, ಎಷ್ಟು ಬರುತ್ತೆ? 2000 ಬರುತ್ತೆ. ಬಟ್ ಇಲ್ಲಿ ನಮಗೆ ಸಮಸ್ಯೆ ಏನಾಗಿದೆ? ಸರಾಸರಿ. ಎಸ್ ಆರ್ ನೋ? ಸರಾಸರಿ ಅಂದರೆ ಇಬ್ಬರದು ಸೇರಿ ಕೊಟ್ಟಿರ್ತಾರೆ. ಸೊ ಇಲ್ಲಿ 2000 × 2 ಮಾಡಬೇಕು, ಆವಾಗ 4000 ಆಗುತ್ತೆ.
ಎಸ್ ಆರ್ ನೋ? ಸರಾಸರಿ. ಅದಕ್ಕೆ ನಮಗೆ ಸರಾಸರಿ ಅನ್ನೋ ಕಾನ್ಸೆಪ್ಟು ಗೊತ್ತಿರಬೇಕು. ಆಪ್ಷನ್ 4000 ಇಸ್ ದ ರೈಟ್ ಆನ್ಸರ್. ಇಷ್ಟು ಸಿಂಪಲ್ ಕ್ವಶನ್, ಸಿಂಪಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್, ಚೌಕದ ಬದಿಯನ್ನು ಅಳೆಯುವಾಗ 2% ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರ ಲೆಕ್ಕಾಚಾರದ ಪ್ರದೇಶದಲ್ಲಿ ದೋಷದ ಶೇಕಡಾವಾರು ಎಷ್ಟು ಅನ್ನೋದು ಕ್ವಶನ್ನು. ಎಷ್ಟು 2% ತಪ್ಪು ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಹಿಂಗೆ ಚೌಕ ಅಳತೆ ಮಾಡ್ತಾ ಇರ್ತಾರ, ಇದು ಒಂದು ಅಂತ ಇರುತ್ತೆ. ಯಾಕೆಂದರೆ ಚೌಕಕ್ಕೆ 4 ಅಂಗಗಳು ಸೇಮ್ ಇರ್ತವೆ. ಎಸ್ ಆರ್ ನೋ? ಚೌಕ ಅಂದರೆ 4 ಕಡೆ ಸೇಮ್ ಸೈಜ್ ಇರ್ತವೆ. ಬಟ್ ಅಳತೆ ಮಾಡುವಾಗ ಅದನ್ನು ಈಗ ಒಂದು ಅಂದ್ಕೊಂಡಾಗ ಇದು ಉದ್ದ ಇಂಟು ಆಗೋಲ್ಲ, ಹಿಂಗೆ ಮಾಡ್ತಾರೆ. 1 × 1 ಹಿಂಗೆ ಸ್ಕ್ವೇರ್ ಮಾಡ್ಕೋತಾರೆ, 1 ಸ್ಕ್ವೇರೇ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ಅವ್ರು 2 ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಅದು 2 ಅಂತ ಮಾಡಿದ್ದಾರೆ. ಅಂದರೆ 2%ನಷ್ಟು ಹೆಚ್ಚಿನ ದೋಷ ಮಾಡಲಾಗಿದೆ ಅನ್ನೋಂಥದ್ದು. 2% ಹೆಚ್ಚು ದೋಷ ಮಾಡಿದ್ದಾರೆ. ಹಾಗಿದ್ರೆ ಆ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು? 2 ಅಂದರೆ ಅದು ಸ್ಕ್ವೇರ್ ಮಾಡ್ಕೋಬೇಕು, ಅಂದರೆ ಡಬಲ್ ಆಗುತ್ತೆ. ಸೊ 4 ಇದು ಆಪ್ಷನ್. ಯಾಕೆ ಅಂದರೆ ಅಳತೆ ಇದು ನಾಟ್ ಜಸ್ಟ್ ನಂಬರನ್ನು ತಪ್ಪು ಮಾಡಿದರೆ ಇದು 4% ಆಗ್ತಾಯಿತ್ತು. ಬಟ್ ಇದು ಅಳತೆ ಮಾಡಿರೋದ್ರಿಂದ ಇದು 4.04 ಆಪ್ಷನ್ ಆಗಿರುತ್ತೆ. ಇಲ್ಲದಕ್ಕಿನ್ನೊಂದು ಆಪ್ಷನ್ 100. ಈ ಥರ ಕೂಡ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕೊಂಡು ಕೂಡ ಮಾಡ್ಬೋದು. ನೆಕ್ಸ್ಟ್, 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10, 12 ಸೆಕೆಂಡ್ಗಳ ಮಧ್ಯದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷದಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡ್ತವೆ ಅನ್ನೋವಂಥದ್ದು. ಸೊ ಇಲ್ಲಿ ಸೆಕೆಂಡ್ ಲೆಕ್ಕ ಕೊಟ್ಟಿದ್ದಾರೆ. 1 ಮಿನಿಟಿಗೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಅವ್ರು ಕೇಳಿರೋದು 30 ನಿಮಿಷಕ್ಕೆ ಎಷ್ಟಾಗುತ್ತೆ? 60 × 30. ಇದನ್ನು ಲೆಕ್ಕ ನಾವು ಮಾಡ್ಕೋಬೇಕು. ಬಟ್ ಅದಕ್ಕಿಂತ ಮುಂಚೆ 2, 4, 6, 8, 10, 12 ಕೊಟ್ಟಿದ್ದಾರೆ. ಇದರ ಅಂತ ಕರೀತಾರೆ. LCM ತೊಗೊಂಡ್ರೆ ಈಸಿಯಾಗಿ ನಾವು ಇದಕ್ಕೆ ಆನ್ಸರನ್ನು ಮಾಡಬಹುದು. ಲೀಸ್ಟ್ ಕಾಮನ್ ಮಲ್ಟಿಪಲ್, LCM. ಇದು ನೀವು ಯಾವುದೇ ಲೆಕ್ಕ ಮಾಡಿರಿ, LCM ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು HCF, LSA ಮತ್ತು MOSAಗಳನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಕ್ಲಿಯರಾಗಿ ಓದ್ರಿ. ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ, ಎಲ್ಲದಕ್ಕೂ ಸೇಮ್ ನಾವು ತೊಗೊಂಡಾಗ ಬರುವಂಥದ್ದು 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡ್ತವೆ ಅನ್ನುವಂಥದ್ದು. 2 × 12, ಬಟ್ 10 × 20 LCM ತೊಗೋಬೇಕಲ್ಲ. ಎಸ್ ಆರ್ ನೋ? ಲೀಸ್ಟ್ ಕಾಮನ್ ಮಲ್ಟಿಪಲ್, ಎಲ್ಲರದ್ದು ಮಲ್ಟಿಪಲ್ ಬರಬೇಕಲ್ಲ ನಮಗೆ. ಸೊ LCM ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಹಿಂಗೆ ಹಾಕ್ಕೊಂಡು 2, 4 ಈ ಥರ ಲೆಕ್ಕನೂ ಮಾಡ್ಬೋದು. ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ನೋಡೋಣ. 10, 20 ಇದಂತರೂ ನಂಬರ್ಗಳಲ್ಲೇ ಬರುತ್ತೆ. 10, 20, 30, 40, 50, 60 ಹಿಂಗೆ ಬರುತ್ತೆ. 12 ಇಲ್ಲಿ 60. ಎಸ್ ಆರ್ ನೋ? 8 ಮಗ್ಗಿನಲ್ಲಿ 60 ಬರುತ್ತಾ? 8 × 64. ಸೊ 8 ಮಗ್ಗಿನಲ್ಲಿ 60 ಬರೋಲ್ಲ. 6 ಮಗ್ಗಿನಲ್ಲಿ ನೋ. ಸೊ ಈ ಥರ ನಮಗೆ ಕನ್ಫ್ಯೂಷನ್ ಆದಾಗ ಈ ಥರ ಬರ್ಕೊಂಡು ನಾವು ಮಾಡ್ಕೋಬೇಕು. ಈ ಥರ ಬರ್ಕೊಂಡು 2, 4, 6, 8, 10, 12 ಈ ಥರ ಬರ್ಕೊಂಡು 2ರಿಂದ ಭಾಗ ಮಾಡ್ಕೊಂಡು 2 × 2, 2 × 4, 2 × 3, 6, 2 × 8, 2 × 10, 2 × 6, 12. ಸೊ ಮತ್ತೆ ವಾಪಸ್ 2ರಿಂದ 1, 1, 3, 2, 5, 6 ಸಾರಿ 3 ಮತ್ತು ಹಿಂಗೆ ಬರ್ಕೊಂಡು ಇಲ್ಲಿ 2 ಉಳ್ಕೊಂಡೈತಾ? ಒಂದು ಸಲ 2 ಉಳ್ಕೊಂಡೈತೆ. 1, 1, 3, 1, 5, 3. ನೆಕ್ಸ್ಟ್ 3ರಿಂದ ಎಸ್ 1 ಉಳಿತು, 1, 1, 5 ಉಳಿತು, 3 ಉಳಿತು. ನೆಕ್ಸ್ಟ್ 5, 1, 1, 1 ಬಂದುಬಿಡುತ್ತೆ. ಸೊ ಅವಾಗ 2³ × 3 × 5 ಬರುತ್ತೆ. 2³ ಎಷ್ಟು? 2 4, 4 8, 8 × 3 × 5, 5. ಎಸ್ ಆರ್ ನೋ? ಎಸ್. 3ರಲ್ಲಿ 15, 15 8 ನೋಡಿ, ಮಗ್ಗಿನಲ್ಲಿ ನಾವು ಫಾಸ್ಟಾಗಿರ್ಬೇಕು. ಅದಕ್ಕೆ 5 3 15, 15 8 15 ಹತ್ತಲೆ 150, ಹೌದಲ್ಲ? 15 ಹತ್ತಲೆ 150. ಅದರಲ್ಲಿ 2 ಕಡಿಮೆ ಆಗಬೇಕು, ಅಂದರೆ 30 ಕಡಿಮೆ ಆಗಬೇಕು. ಸೊ 30 ಕಡಿಮೆ ಆದರೆ 120 ಬರುತ್ತೆ. ಸಿಂಪಲ್. 120 30 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಬರುತ್ತೆ? 120 ಬಂತ? 120 ಸೆಕೆಂಡ್ ಅಂದರೆ 2 ನಿಮಿಷ ಅಂತ ಅರ್ಥ. 1 ನಿಮಿಷ ಅಂದರೆ 60 ಸೆಕೆಂಡು. 1 ನಿಮಿಷ ಅಂದರೆ 60 ಸೆಕೆಂಡು. ಬಟ್ ಇಲ್ಲಿ 120 ಸೆಕೆಂಡ್ ಕೊಟ್ಟಿದ್ದಾರೆ, ಅಂದರೆ 2 ನಿಮಿಷ ಅಂತ ಆಯಿತು.
ಸೊ 2 ನಿಮಿಷಕ್ಕೆ ಒಂದ್ಸಲ ಅವು ಹೊಡಿತವೆ ಅಂತ, ಜೊತೆಗೆ 2 ನಿಮಿಷಕ್ಕೊಮ್ಮೆ ಎಲ್ಲವೂ ಸೇರಿ ಹೊಡಿತವೆ ಅಂತ. ಸೊ ಹಂಗಿದ್ರೆ 30 ನಿಮಿಷಗಳಲ್ಲಿ ಎಷ್ಟು ಸಲ ಹೊಡಿತವೆ ಆ ಕ್ವಶನ್ ಇಲ್ಲಿ ಕೊಟ್ಟಿರುವಂಥದ್ದು. 30 ನಿಮಿಷಗಳಲ್ಲಿ /2 ಮಾಡ್ಕೋತೀವಿ. 15 ಆಯಿತು. ಇಲ್ಲಿ 15 ಕೊಟ್ಟಿದ್ದಾರೆ, ಬಟ್ ಇದು ಆಪ್ಷನ್ ಅಲ್ಲ. ಇದು ನಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಓಕೆ, ಯಾಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸ್ಟಾರ್ಟ್ ಮಾಡೋದಾಗಲೂ ಕೂಡ ಜೊತೆಗೆ ಹೊಡಿತವೆ ಅನ್ನೋಂಥದ್ದು ನಮಗೆ ಗೊತ್ತಿರಬೇಕು. ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರತಿಯೊಂದು ಲೈನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಹಾಗಾಗಿ ಫಸ್ಟ್ ಒಂದು ಹೇಳ್ಕೋಬೇಕು. ಸೊ 15 + 1 = 16. ಆನ್ಸರ್ 16 ಆಗುತ್ತೆ. ಈ ಥರ ನಮಗೆ ಬೇಸಿಕ್ಸ್ ಸ್ಟ್ರಾಂಗ್ ಇದ್ದಾಗ ನಮಗೆ ರ್ಯಾಂಡಮಾಗಿ ಯಾವುದೇ ಕ್ವಶನ್ ಕೊಟ್ಟರು ನಾವು ಆನ್ಸರನ್ನು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತ 10 ಯಂತ್ರಗಳು 4 ನಿಮಿಷದಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸುತ್ತವೆ ಅಂತ ಕೇಳಿದ್ದಾರೆ. ಅಂದರೆ 6 ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿ ಉತ್ಪಾದನೆ ಮಾಡ್ತಾವಂತೆ. ಪರ್ ಮಿನಿಟ್ ಕೊಟ್ಟಿದ್ದಾರೆ, 1 ನಿಮಿಷಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಇದೇ ಸ್ಪೀಡಲ್ಲಿ ಮಾಡಿದರೆ, ಓಕೆ, ಇದೇ ರೇಟಲ್ಲಿ ಮಾಡಿದರೆ ಅಂತ 10 ಯಂತ್ರಗಳು, 6 ಯಂತ್ರಗಳು 270. ಹಾಗಾದರೆ 10 ಯಂತ್ರಗಳು 6 ನಿಮಿಷದಲ್ಲಿ ಎಷ್ಟು ಅಂತ. ಇದು 1 ನಿಮಿಷಕ್ಕೆ ಕೊಟ್ಟಿರುವಂಥದ್ದು. ನೋಡಿಕೊಳ್ಳಿ, ಇದನ್ನು 1 ನಿಮಿಷಕ್ಕೆ 270 ಅಂದರೆ ಇದನ್ನೇ ಒಂದು ವೇಳೆ ನಾವು 4 ನಿಮಿಷಕ್ಕೆ ತೊಗೊಂಡ್ರೆ ಎಷ್ಟಾಗುತ್ತೆ? 2 × 4 = 8. ಓಕೆ, 7 × 4 = 28. ಸೊ 1080 ಈ ಥರ ಹೋಗುತ್ತೆ ಇದು ಒಂದೇ ತೊಗೊಂಡ್ರೆ. ಬಟ್ ಇಲ್ಲಿ 10 ಅಂದರೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಸೊ 1000 ಕೊಟ್ಟಾಗ ಅದು ಡಬಲ್ಲು ಈ ಥರ ಹೋಗುತ್ತೆ. ಎಸ್ ಆರ್ ನೋ? ಸೊ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ, ಕಾಮನ್ ಸೆನ್ಸ್ ಪ್ರಕಾರ ನಾನು ಆನ್ಸರ್ ಮಾಡೋದಕ್ಕೆ ನಿಮಗೆ ಮುಂಚೆನೇ ಹೇಳಿದ್ದೆ. ಎಸ್ ಸರ್, ಈಗಲೇ ಹೇಳಿದ್ದೆ. ಬರೀ ಜಸ್ಟ್ 6 ಬಾಟ್ಲಿ ಕೊಟ್ಟಾಗ, 6 ಮಿಷಿನ್ ಕೊಟ್ಟಾಗ ಇದು ಮೋರ್ ದೆನ್ 1000 ಹೋಗುತ್ತೆ. ಹಾಗಾಗಿ ಈ ಕಡಿಮೆ ಅಮೌಂಟ್ ಇರುವಂಥದ್ದು ಕ್ಯಾನ್ಸಲ್ ಮಾಡಿ ಫಸ್ಟು. ನೆಕ್ಸ್ಟ್ 1000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬಟ್ 2000 ದಾಟಂಗಿಲ್ಲ ಅಂತ ಹೇಳಿದ್ದೆ ನಾನು. ಸೊ ಈ ಜಾಸ್ತಿ ಆಪ್ಷನ್ ಕೊಟ್ಟಿರುವಂಥದ್ದು ಇದಂತೂ ಸಾಧ್ಯನೇ ಇಲ್ಲ, ಎಷ್ಟು ಹೋಗಿ ಸಾಧ್ಯನೇ ಇಲ್ಲ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಇದು ಆನ್ಸರ್ ಆಗುತ್ತೆ ಅಂತ ನಮಗೆ ವೆರಿ ಸಿಂಪಲಾಗಿ ಗೊತ್ತಾಗುತ್ತೆ. ಯಾಕೆ ಇಲ್ಲೇ ಹೇಳಿದ್ದೀನಲ್ಲ, 6 ಮಿಷಿನ್ ಕೊಟ್ಟಾಗ 1 ನಿಮಿಷಕ್ಕೆ 270. ಹಾಗಿದ್ರೆ 6 ಮಿಷಿನ್ ಇರಲಿ ನಮ್ಮ ಕಡೆ, 6 ಮಿಷಿನ್ ಇದ್ದುಕೊಂಡು 4 ನಿಮಿಷಕ್ಕೆ ಎಷ್ಟಾಗುತ್ತೆ? 6 × 4 = 24. 6 × 4 = 24. ಬಟ್ ಇಲ್ಲಿ ಕೊಟ್ಟಿರೋದು 270. ಸೊ 4 ನಿಮಿಷಕ್ಕೆ ಮಾಡಬೇಕಲ್ಲ. ಸೊ 2 × 4 = 8, 7 × 4 = 28. 800 + 28 ಅಂದರೆ 280. ಸೊ 1080. ಅಷ್ಟು 6 ಮಿಷಿನ್ ಇದ್ದಾಗಲೇ 1080 ಆಯಿತು. ಸೊ ಇಲ್ಲಿ 10 ಮಿಷಿನ್ ಕೊಟ್ಟಿದ್ದಾರೆ. ಎಸ್ ಸರ್ನು? 6 ಮಿಷಿನಿಗೆ 1080 ಆದಾಗ 10 ಮಿಷಿನ್ಗೆ 648 ಆಗುತ್ತೇನ್ರಿ? ಇಲ್ಲ. ಇದನ್ನು ಪಕ್ಕ ರಿಮೂವ್ ಮಾಡ್ತೀವಿ. ನಮ್ಮದು ಲೆಕ್ಕ ಬರೀ 1000 2000ದಲ್ಲಿದೆ. ಇಲ್ಲಿ ನೋಡಿ 10,000 ಕೊಟ್ಟಿದ್ದಾರೆ. ಸೊ ಇದಾಗಕ್ಕೆ ಸಾಧ್ಯನೇ ಇಲ್ಲ. ಸೊ 2 ಆಪ್ಷನ್ ನಾವು ರಿಮೂವ್ ಮಾಡಿಬಿಟ್ವಿ. ಆಲ್ರೆಡಿ 2 ಆಪ್ಷನ್ ರಿಮೂವ್ ಮಾಡಿಬಿಟ್ವಿ. ಉಳಿದಿರೋದು 2 ಆಪ್ಷನ್, ಬಿ ಮತ್ತು ಸಿ. ಸೊ ಆವಾಗ ನಾವು ಕ್ಯಾಲ್ಕುಲೇಷನ್ ಮೆಂಟಲಿ ಮಾಡ್ಕೋಬೇಕು. 6 ಮಿಷಿನ್ ಕೊಟ್ಟಾಗ 4 ನಿಮಿಷಕ್ಕೆ 1080 ಆಯಿತು. ಸೊ 10 ಮಿಷಿನ್ ಕೊಟ್ಟವ್ರೆ, ಡಬಲ್ ಕೊಟ್ಟಿಲ್ಲಲ್ಲ. 10 ಕೊಟ್ಟರು ಕೂಡ 2000, 1080ರಿಂದ ಡಬಲ್ ಮಾಡಿದರೆ 2160 ಆಗುತ್ತೆ. 2700ವರೆಗೂ ಹೋಗಲ್ಲ. ಸೊ ಇದು ಕಾಮನ್ ಸೆನ್ಸ್. ಹಾಗಾಗಿ 1800 ಆನ್ಸರ್ ಆಗುತ್ತೆ ಅನ್ನೋವಂಥದ್ದು. ನೆಕ್ಸ್ಟ್, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಈ ಕರೆಂಟ್ ಅಫೇರ್ಸ್ ಕ್ವಶನ್ ಮತ್ತು ಕಾಮನ್ ಸೆನ್ಸ್ ಕ್ವಶನ್. ಇದ್ರ ಬಗ್ಗೆ ಡಿಫಿಕಲ್ಟಿ ಏನಿಲ್ಲ. 1930 ಅನ್ನೋವಂಥದ್ದು ಕಾಮನ್ ಸೆನ್ಸ್. ಪೊಲೀಸ್ ಅಲ್ಲೆಲ್ಲ ಹಾಕಿರ್ತಾರೆ ನೋಡಿ ಗೋಡಿನಲ್ಲಿ. ಎ ಮತ್ತು ಬಿ 2 ಪರೀಕ್ಷಾ ಕೊಠಡಿಗಳು. 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳುಹಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಇಂದ ಎಗೆ ಕಳುಹಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದು ಕ್ವಶನ್. ಎ ಬಿ ಅನ್ನೋವಂಥದ್ದು 2 ರೂಮ್ ಇರ್ತವೆ. ಓಕೆ, 10 ವಿದ್ಯಾರ್ಥಿಗಳನ್ನು 10 ಜನರನ್ನು ಇಲ್ಲಿಂದ ಇಲ್ಲಿ ಕಳಿಸಿದರೆ ಏನಾಗುತ್ತೆ ಅಂದರೆ 2 ಈಕ್ವಲ್ ಆಗುತ್ತವಂತೆ. ಇದು ಇಲ್ಲಿರುವಂಥದ್ದು 2 ಈಕ್ವಲ್ ಆಗ್ತಾವಂತೆ. ಅಂದರೆ ಇಲ್ಲಿ ಕಡಿಮೆ ಇದೆ ಅಂತ ಅರ್ಥ, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಆದರೆ 20 ವಿದ್ಯಾರ್ಥಿಗಳನ್ನು ಇಲ್ಲಿಂದ ಇಲ್ಲಿ ಕಳಿಸಿದರೆ ಬಿ ಇಂದ ಹೀಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣ ಆಗುತ್ತೆ. ಓಕೆ, 20 ಜನ ಇಲ್ಲಿಂದ ಇಲ್ಲಿಗೆ ಹೋದರೆ 20 ಜನ ಇಲ್ಲಿಂದ ಇಲ್ಲಿಗೆ ಹೋದರೆ ಇದು ಡಬಲ್ ಆಗುತ್ತಂತೆ, ಇದಕ್ಕಿಂತ ಇದು ಡಬಲ್ ಆಗುತ್ತಂತೆ. ಅಂದರೆ ಎ = 2 ಬಿ ಅನ್ನೋವಂಥದ್ದು.
ಡಬಲ್ ಆಗಿರುತ್ತೆ. ಸೊ ಈ ಸಂಖ್ಯೆ ಎಷ್ಟು ಅಂತ ಅವರು ಕ್ವಶನನ್ನು ಕೇಳಿದ್ದಾರೆ. ಎಕ್ಸಾಂಪಲ್ ತೊಗೊಂಡು ನೋಡೋಣ. ಇಂಥದ್ರಲ್ಲಿ ಇಂಥ ಲೆಕ್ಕದಲ್ಲಿ ನಾವು ಸಡನ್ನಾಗಿ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೊಟ್ಟಿರ್ತಾರಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಇದನ್ನು ಮಾಡ್ಕೊಂಡು ಹೋಗಬೇಕು. ಈಗ ಎ ಇಂದ ಬಿ, ಸೊ ಏನಲ್ಲಿ 25 ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ 10 ಕಳಿಸಿದ್ರೆ ಎಷ್ಟಾಯಿತು? ಇಲ್ಲಿ ಕೊಟ್ಟಿದ್ದಾರಲ್ಲ 10 ಕಳಿಸಿದ್ರೆ ಏನಾಗುತ್ತೆ? 10 ಕಳಿಸಿದ್ರೆ ಏನಾಗುತ್ತೆ? ಇಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ, ಬಿನಲ್ಲಿ ಎಷ್ಟು ಅಂತ ಕೊಟ್ಟಿಲ್ಲ, ಜಸ್ಟ್ ಜೀರೋನ ಇಟ್ಕೊಳ್ಳೋಣ. ಓಕೆ, 10 ಕಳಿಸಿದ್ರೆ ಏನಾಯಿತು? ಇಲ್ಲಿ 10 ಆಯಿತು, ಇಲ್ಲಿನ 10 ಆಯಿತು. ಬಟ್ ಇಲ್ಲಿಂದ 20 ಕಳಿಸೋಕ್ಕಾಗುತ್ತಾ? ಇಲ್ಲ. ಸೊ ಇದನ್ನು ಬಿಟ್ಟಾಕೋಣ, ಎ ಬಿಟ್ಟಾಕೋಣ. ಬಿ ಬರೋಣ. 80 ಇದೆಯಲ್ಲ, ಅಳಸ್ತೀನಿ ಇದನ್ನು. ಸೊ ಜಸ್ಟ್ ಎ ಆಲ್ರೆಡಿ ಟ್ರೈ ಮಾಡಿದ್ದೀವಲ್ಲ, ಸೊ ನಿಮ್ಮ ಕ್ಲಾರಿಟಿಗೋಸ್ಕರ ಮತ್ತು ಬಿ ಟ್ರೈ ಮಾಡೋಣ. ಎ ಬಿ, ಏನಲ್ಲಿ 80 ಇದೆ ಅಂದ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವರು ಇಲ್ಲಿಗೆ 10 ಜನರನ್ನ ಕಳಿಸ್ತಾರಂತೆ. ಸೊ ಎರಡರಲ್ಲೂ ಸೇಮ್ ಆಗುತ್ತಂತೆ. ಇಲ್ಲಿ ಎಷ್ಟಂತ ನಮ್ಗೆ ಗೊತ್ತಿಲ್ಲ, ಗ್ಯಾಪ್ ಇರಲಿ. ಬಟ್ ಇಲ್ಲಿಂದ ಇಲ್ಲಿ 20 ಕಳಿಸಿದರೆ ಇದಕ್ಕಿಂತ ಡಬಲ್ ಆಗುತ್ತೆ ಅಂತ ಅವ್ರು ಕ್ವಶನನ್ನು ಕೇಳಿದ್ದಾರೆ. ಓಕೆ, ಇಲ್ಲಿ ಒಂದು ವೇಳೆ 60 ವಿದ್ಯಾರ್ಥಿಗಳಿದ್ದರೆ, ಬಿನಲ್ಲಿ 60 ವಿದ್ಯಾರ್ಥಿಗಳಿದ್ದರೆ, ಇಲ್ಲಿಂದ ಇಲ್ಲಿ 10 ಬಂದರೆ ಇಲ್ಲಿ 70 ಆಗುತ್ತೆ, ಇಲ್ಲಿನೂ 70 ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ವ್ಯಾಲಿಡ್ ಆಗುತ್ತೆ. ಸೆಕೆಂಡ್ ಆಪ್ಷನ್, ಇಲ್ಲಿಂದ ಇಲ್ಲಿ 20 ವಿದ್ಯಾರ್ಥಿಗಳನ್ನು ಕಳಿಸಿದರೆ 60 ಇದ್ದಾರಾ? ಓಕೆ, 60 ಇದ್ದಾರಾ? ಇಲ್ಲಿ ಎಷ್ಟಿದ್ದಾರೆ? 80 ಇದ್ದಾರೆ. 80ರಿಂದ ಇಲ್ಲಿ 20 ಜನ ಬಂದರೆ 100 ಜನ ಆದರು, ಇಲ್ಲಿ 40 ಜನ ಆಗ್ತಾರೆ. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋವಂಥದ್ದು ನಮಗೆ ಡೌಟ್ ಬರುತ್ತೆ. ಬಟ್ ಸ್ಟಿಲ್ ವಿ ಸಿ ನಮ್ಮ ಕ್ಯಾಲ್ಕುಲೇಷನ್ ಎಲ್ಲೋ ಮಿಸ್ಟೇಕ್ ಆಗಿದೆ ಅನ್ನೋವಂಥದ್ದು. 100 ತೊಗೊಂಡು ನೋಡೋಣ. ಬಟ್ ಬಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಈಗಲೂ ಗೊತ್ತಿಲ್ಲ. ಬಿನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋವಂಥದ್ದು ನಮಗೆ ಈಗಲೂ ಗೊತ್ತಿಲ್ಲ. ಬಟ್ ಇಲ್ಲಿ ಫಸ್ಟ್ ನಮಗೆ ಆಪ್ಷನ್ ಕೊಟ್ಟಿದ್ದಾರಲ್ಲ, ಇದರಿಂದನೇ ನಾವು ಕ್ಯಾಲ್ಕುಲೇಷನನ್ನು ಮಾಡ್ಕೋಬಹುದು. ನೋಡೋಣ. ಹಾಗಿದ್ರೆ ಸಿ ಆಪ್ಷನ್ ತೊಗೊಂಡು ನೋಡೋಣ. 100 ಏನಲ್ಲಿ? ಬಿನಲ್ಲಿ. ಎ ಇಂದ ಬಿಗೆ 10 ಜನ ಕಳಿಸಿದರೆ ಇಲ್ಲಿ ಎಷ್ಟಾಗುತ್ತೆ ಅನ್ನೋದು. ಓಕೆ, ಇಲ್ಲಿ ಒಂದು ವೇಳೆ 80 ಇದ್ದರೆ ಇವ್ರು 10 ಜನ ಬಂದರೆ 90 ಆಗುತ್ತೆ, ಇಲ್ಲಿನೂ 90 ಆಗುತ್ತೆ. ಬಟ್ 80 ಇದ್ದರೆ ಈ ಕಡೆ 20 ಜನ ಹೋದರೆ ಎಷ್ಟಾಗುತ್ತೆ? 100, 120, 60. ಓಕೆ, ಸೊ ಹಾಗಿದ್ರೆ 100 ಆಪ್ಷನ್ ಆನ್ಸರ್ ಆಗಬಹುದು ಅನ್ನೋವಂಥದ್ದು ಇಲ್ಲಿ ವ್ಯಾಲಿಡ್ ಆಗುತ್ತೆ. ಈ ಥರ ನಾವು ಪ್ರತಿಯೊಂದು ಆಪ್ಷನನ್ನು ಕೂಡ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಹೋದರೆ ನಮಗೆ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಜನರಲ್ ಡೆವಲಪ್ಮೆಂಟ್. ಇಟ್ಸ್ ವೆರಿ ಕಾಮನ್ ಸೆನ್ಸ್, ವೆರಿ ಸಿಂಪಲ್ ಕ್ವಶನ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನುವಂಥದ್ದು. ಓಕೆ, ಪ್ರತಿಯೊಬ್ಬರು ಎಕನಾಮಿಕ್ ಓದೋರ್ಗೂ ಕೂಡ ಇದು ಗೊತ್ತಿರುತ್ತೆ. ನೆಕ್ಸ್ಟ್, ಎಷ್ಟು ಮಹಾರತ್ನ PSCಗಳಿದ್ದಾವೆ? ನಿಮ್ಗೆ ಗೊತ್ತಿರಲಿ, ಮಹಾರತ್ನ, ಮಿನಿರತ್ನ ಇದ್ದಾವೆ PSCಗಳು ಇಂಡಿಯಾದಲ್ಲಿ. ಅವು ಯಾವ್ಯಾವು ಜಸ್ಟ್ ಅಟ್ಲೀಸ್ಟ್ ಮಹಾರತ್ನನಾದರೂ ನೀವು ನೋಡ್ಕೊಂಡಿರಿ ಯಾವ್ಯಾವುದು ಅನ್ನೋವಂಥದ್ದು. PSCಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ 13 ಮಹಾರತ್ನ PSCಗಳಿದ್ದಾವೆ ಅನ್ನೋವಂಥದ್ದು. ಇದು ಸ್ಟ್ಯಾಟಿಕ್, ಏನು ಮಾಡೋಕ್ಕಾಗಲ್ಲ, ಸ್ಟ್ಯಾಟಿಕ್ ನಾವು ಓದ್ಕೊಂಡಿರಲೇಬೇಕು. ನೆಕ್ಸ್ಟ್, ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷ ಬಂತು? ವೆರಿ ಸಿಂಪಲ್, ಇದರೊಳಗೆ ಏನು ಡಿಫಿಕಲ್ಟ್ ಅನ್ನೋವಂಥದ್ದಿಲ್ಲ. 2005 ಬಂತು, RTI ಆ್ಯಕ್ಟ್. ನೆಕ್ಸ್ಟ್, DSLR ಕ್ಯಾಮ್ರಾದಲ್ಲಿ DSLR ಅಂದರೆ ನಾವೆಲ್ಲರೂ ಯೂಸ್ ಮಾಡ್ತೀವಿ, ಅದು DSLR ಕ್ಯಾಮ್ರಾ ಥರ ಇದೆ ಕಣೋ, DSLR ಥರ ಇದೆ ಕಣೋ ಅಂತ. ಸೊ ಬಟ್ DSLR ಅಂದರೆ ಏನು ಅನ್ನೋಂಥದ್ದು ನಮಗೆ ಗೊತ್ತಿರಬೇಕು. ಅದು ಲಾಂಗ್ ಫಾರ್ಮ್ ಗೊತ್ತಿರಬೇಕು. ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅನ್ನೋವಂಥದ್ದು. ಇನ್ನೊಂದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಲೆನ್ಸ್ ರಿಸೋರ್ಸ್, ರಿಫ್ಲೆಕ್ಸ್ ರಿಸೋರ್ಸ್. ಎರಡು ಸೇಮ್ ಇದ್ದಾವೆ. ಎಸ್ ಆರ್ ನೋ? ಸೊ ಹಾಗಿದ್ರೆ ಆನ್ಸರು ಎ ಅಥವಾ ಡಿನಲ್ಲಿ ಆಗಿರಬೇಕು, ಅಥವಾ ಬಿನಲ್ಲಿ ಸಿನಲ್ಲೇ ಆಗಿರಬೇಕು. ಡ್ಯೂರೇಬಲ್ ಶಾರ್ಟ್ ಲೆನ್ಸ್, ಸಿಂಗಲ್ ಲೆನ್ಸ್. ಇಲ್ಲಿ ಶಾರ್ಟ್ ಇದೆ, ಇಲ್ಲಿ ಶಾರ್ಟ್ ಇದೆ. ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಇದು ಟ್ರಿಕ್ಸ್ ಆ್ಯಕ್ಚುಲಿ. ಸಿಂಗಲ್ ಇದೆ, ಸಿಂಗಲ್ ಲೆನ್ಸ್, ಶಾರ್ಟ್ ಲೆನ್ಸ್ ಸೇಮ್ ಇದೆಯಾ? ಡಿಜಿಟಲ್ ಎರಡರಲ್ಲಿ ಇದೆಯಾ? ಸೊ ಇಲ್ಲಿ ಡ್ಯೂರೇಬಲ್ ಇದೆ. ಸೊ ಹಾಗಿದ್ರೆ ಡಿಜಿಟಲನ್ನು ಒಂದು ಕಡೆ ತಗೊಳ್ಳಿ, ಡಿಜಿಟಲ್ ಅದರಲ್ಲಿ ಡಿಜಿಟಲ್ಲು ಬಂದಮೇಲೆ ಎರಡು ಸೇಮ್ ಎಲ್ಲಿದ್ದಾವೆ? ಸಿಂಗಲ್ ಇಲ್ಲಿದೆ ತಾನೆ, ಸಿಂಗಲ್ ತಗೊಳ್ಳಿ. ನೆಕ್ಸ್ಟ್ ಲೆನ್ಸ್ ಇಲ್ಲಿ ರಿಫ್ಲೆಕ್ಸ್ ಇಲ್ಲಿದೆ. ಸೊ ಎರಡರಲ್ಲಿ ಕಾಮನ್ ಇದೆ, ಸೊ ರಿಫ್ಲೆಕ್ಸ್ ತಗೊಳ್ಳಿ. ಸೊ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಎಲ್ಲಿದೆ? ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಇಲ್ಲಿದೆ. ಸೊ ಹಾಗಾಗಿ ಇದು ಆಪ್ಷನ್ ಆಗುತ್ತೆ.
ಸೊ ಅವ್ರಿಗೆ ಬೇರೆ ಚಾನ್ಸ್ ಇರಲ್ಲ, ಅದಕ್ಕೆ ಈ ಥರ ಒಂದು ಹಿಂಟ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಈ ಥರ ಹಿಂಟನ್ನು ಕಲ್ತ್ಕೊಳ್ಳಿ ನೀವು, ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ನೆಕ್ಸ್ಟ್, ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಅನಿಹಿಲೇಷನ್ ಆಫ್ ಕಾಸ್ಟ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಒಂದು ಆಪ್ಷನ್ನು ಮತ್ತೊಂದು ಕ್ವಶನಲ್ಲಿ ಬರುತ್ತೆ ಅನ್ನೋವಂಥದ್ದು. ಒಂದು ಆಪ್ಷನ್ನು ಮತ್ತೊಂದು ಕ್ವಶನ್ ಆಗಿ ಬರುತ್ತೆ. ಜಸ್ಟ್ ಆಗಲೇ ಮೇಲೆ ಓದಿದ್ದು ತಾನೇ ನಾವು, ಅಂಬೇಡ್ಕರ್ ಅವರು ಯಾವ ಬುಕ್ ಬರೆದಿದ್ದಾರೆ ಅಂತ ಕ್ವಶನ್ ಕೇಳಿದರು, 3ನೇ ಕ್ವಶನ್ ಐ ಥಿಂಕ್. ಮತ್ತೆ ಇಲ್ಲಿ ಬಂದಿದೆ ನೋಡಿ, ಅನಿಹಿಲೇಷನ್ ಆಫ್ ಕಾಸ್ಟ್. ಅದಕ್ಕೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಅಲ್ಲಿ ಇತ್ತಲ್ಲ ಆವಾಗಲೇ ನೀವು ಡೀಟೇಲಾಗಿ ಓದ್ಕೊಳ್ಳಿ ಅನ್ನೋವಂಥದ್ದು. ಸೊ ಇಲ್ಲಿನೂ ಬಂದಿದೆ, ಸರ್ದಾರ್ ಪಟೇಲ್ ಅವ್ರ ಬಗ್ಗೆ ಡೀಟೇಲಾಗಿ ಓದ್ಕೊಳ್ಳಿ, ಬಾರ್ಡೋಲಿ ಸತ್ಯಾಗ್ರಹ. ಓಕೆ, ಅವರು ಇಂಟಿಗ್ರೇಷನ್ ಆಫ್ ಇಂಡಿಯಾ ಹೆಂಗೆ ಮಾಡಿದರು, ಪ್ರತಿ ಸ್ಟೇಟ್ಗಳನ್ನು ಹೆಂಗೆ ಮಾಡಿದರು, ಹೈದರಾಬಾದು, ಜುನಾಗಢ, ಜಮ್ಮು ಕಾಶ್ಮೀರ ಎಲ್ಲ ಹೆಂಗೆ ಮಾಡಿದರು, ಅದನ್ನೆಲ್ಲ ಓದ್ಕೊಳ್ಳಿ. ಜವಾಹರ್ಲಾಲ್ ನೆಹರು ಬಗ್ಗೆ ಓದ್ಕೊಳ್ಳಿ, ಅವ್ರಿಗೆ ಚಾಚಾ ಅಂತ ಕರೀತಾರೆ. ಓಕೆ, ಅವರು 1929 ಏನು ಮಾಡಿದರು, ಅವ್ರು ಸೋಷಿಯಲಿಸ್ಟ್ ಆಗಿದ್ರಾ, ಏನು ಮಾಡಿದರು, ಓಕೆ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಓದ್ಕೊಂತ ಆಗಲೇ ಹೇಳಿದೆ. ಸೊ ಇದ್ರ ಬಗ್ಗೆ ಓದ್ಕೊಳ್ಳಿ. ಓಕೆ, ಈ ಥರ ನೀವು ಇವೆಲ್ಲ ಥೀಮ್ಸ್ಗಳಾಗಿ ಕನ್ವರ್ಟ್ ಆಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ವಿಮಾ, ಇನ್ಶೂರೆನ್ಸ್. ನೋಡಿ ಎಲ್ಲೆಲ್ಲಾದರೂ ಇನ್ಶೂರೆನ್ಸ್ ಅಂತ ಎಲ್ಲರೂ ಇಲ್ಲ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಓಕೆ, CCI ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋವಂಥದ್ದು. SEBI ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋಂಥದ್ದು, ಶೇರ್ ಮಾರ್ಕೆಟ್ ರಿಲೇಟೆಡ್. ಇದು ಕಾಂಪಿಟೇಷನ್ ಅಂದರೆ ಗ್ರಾಹಕ ರಿಲೇಟೆಡ್. 2 ಆಪ್ಷನ್ ಹೋದವು. ನೆಕ್ಸ್ಟ್, B ಮತ್ತು Dನಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಯಾವುದು ನಿಮಗೆ ಇನ್ಶೂರೆನ್ಸ್ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ನಿಯಂತ್ರಣ, ರೆಗ್ಯುಲೇಟರಿ ಇಲ್ಲಿರುತ್ತೆ ನೋಡಿ, ರೆಗ್ಯುಲೇಟರಿ ಇನ್ಶೂರೆನ್ಸ್ ಆರ್ ಅಂದರೆ ರೆಗ್ಯುಲೇಟರಿ. ಸೊ ಇಟ್ ಶುಡ್ ಬಿ ದ ಆನ್ಸರ್. ಈ ಥರ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಕಲೀರಿ. ಇದನ್ನ ಯಾವಾಗ ಕಲಿತೀರಾ? PYQಗಳನ್ನು ಈ ಥರ ಬಿಡ್ತಾ ಹೋದಾಗ ನೀವು ಕಲಿತೀರಾ ಅನ್ನುವಂಥದ್ದು. ನೆಕ್ಸ್ಟ್, 28 ಕ್ವಶನ್. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ. 2024 ಆಸ್ಟ್ರೇಲಿಯನ್ ಓಪನ್ ಇತ್ತು, ಟೆನ್ನಿಸ್. ರೋಹನ್ ಬೋಪಣ್ಣ ಅವ್ರ ಜೊತೆ ಯಾರು ಆಟ ಆಡಿದರು ಅನ್ನೋವಂಥದ್ದು ಕ್ವಶನ್ನು. ಓಕೆ, ಜಸ್ಟ್ ಮ್ಯಾಥು ಎಬ್ಡೆನ್ ಅನ್ನೋಂಥವ್ರು ಆಡಿದರು. ಕರೆಂಟ್ ಅಫೇರ್ಸಲ್ಲಿ ಇರುತ್ತೆ. ಇವಾಗ ಈ ವರ್ಷ ಏನು ನಡೀತಾ ಇದೆ, ಯಾರು ಆಡ್ತಾ ಇದ್ದಾರೆ, ಯಾರು ಗೆದ್ದಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ. ರಿನ್ನೆ ಪರೀಕ್ಷೆ ಅನ್ನೋವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋವಂಥದ್ದು ಕ್ವಶನ್ನು. ದೃಷ್ಟಿ ಬಗ್ಗೆ ನಾವು ಕಂಡುಹಿಡಬೇಕಂದ್ರೆ ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ಸನ್ನು ಕಂಡುಹಿಡಿತೀವಿ. ನೆಕ್ಸ್ಟ್, ಕಲರ್ ಬ್ಲೈಂಡ್ನೆಸ್ಸನ್ನು ಕಂಡುಹಿಡೋದಕ್ಕೆ ಇಶಿಹರ ಪ್ಲೇಟನ್ನು ಯೂಸ್ ಮಾಡ್ತೀವಿ. ಏನದು ಇಶಿಹರ ಪ್ಲೇಟ್ಸ್ ಟೆಸ್ಟ್ ಅಂತ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ತೀವಿ ದೃಷ್ಟಿ ಚೆಕ್ ಮಾಡೋಕ್ಕೆ. ಇನ್ನೊಂದು ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡ್ತೀವಿ. ಸೊ ಇದು ಆಪ್ಷನ್ ಅಲ್ಲ. ಮಾತಾಡೋದಕ್ಕೋಸ್ಕರ ರಿನ್ನೆ ಪರೀಕ್ಷೆ ಮಾಡಲ್ಲ. ಸೊ ಇದನ್ನು ಶ್ರವಣಕ್ಕೋಸ್ಕರ ಮಾಡ್ತಾರೆ ಅನ್ನುವಂಥದ್ದು. ನೀವು ಬುಕ್ಕಲ್ಲಿ GK ಬುಕ್ಕಲ್ಲೆಲ್ಲ ಓದಿರ್ತೀರ. ಇಲ್ಲಾಂದರೆ ಈ ಥರ ಇಲ್ಲ ನೀವು ಯಾವುದೇ ಮೆಡಿಕಲ್ಗೆ ಹೋದರೆ ಈ ಮೂಳೆಗೆಲ್ಲ ಚೆಕ್ ಮಾಡ್ತಾರೆ ಏನ್ರಿ? ಇಲ್ಲ. ದೃಷ್ಟಿ ಚೆಕ್ ಮಾಡೋದಕ್ಕೆ ಈ ಥರ ಕೇಳಿದಿರ ರಿನ್ನೆ ಅಂತ? ಇಲ್ಲ. ಅಲ್ಲಿ ಓನ್ಲಿದ್ರು ಕಣ್ಣಿಗೆ ಚಶ್ಮಾ ಹಾಕಿ ಲೆನ್ಸ್ ಹಾಕಿ ಚೆಕ್ ಮಾಡ್ತಾರೆ. ಸೊ ಇದು ಶ್ರವಣಕ್ಕೆ ಚೆಕ್ ಮಾಡುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಅಥವಾ ಇದುವರೆಗೂ ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥಿಯಾಗಿ ಆಯ್ಕೆ ಮಾಡಿಲ್ಲ? ಅಂದರೆ ಈಗ ಇಂಡಿಯಾದಲ್ಲಿ ಸರ್ಕಾರದ ಮುಖ್ಯಸ್ಥೆ PM ಅಥವಾ ಪ್ರೆಸಿಡೆಂಟ್ ಆಗಿ ಮಹಿಳೆಯರಾಗಿದ್ದಾರಾ? ನಿಮ್ಗೆ ಗೊತ್ತು, ಆಲ್ರೆಡಿ ಆಗಿದ್ದಾರೆ ಅನ್ನೋವಂಥದ್ದು, ಹೌದಲ್ಲ? ಬಟ್ ಯಾವುದರಲ್ಲಿ ಆಗಿಲ್ಲ ಇದುವರೆಗೂ? ಭಾರತದಲ್ಲಂತೂ ಗೊತ್ತು ಆಗಿದ್ದಾರೆ. ಪಾಕಿಸ್ತಾನದ ಗೊತ್ತಿಲ್ಲ. ಬಾಂಗ್ಲಾದೇಶ ಶೇಖ್ ಹಸೀನಾ ಮೇಡಮ್ ಹೆಸರನ್ನು ನಿಮ್ಮ ಡೌಟ್ ಬಂದಿರೋದು ಪಾಕಿಸ್ತಾನ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲಿ ಇದುವರೆಗೂ ಬರಾಕ್ ಒಬಾಮಾ, ಟ್ರಂಪು, ಅದು ಇದನ್ನು ಕೇಳ್ಕೊಂಬಂದಿದ್ದೀವಿ. ಯಾವತ್ತಾದರೂ ಹೆಣ್ಮಕ್ಳು ಹೆಡ್ ಆಗಿರೋದು ನೋಡಿದ್ದೀರಾ? ಪ್ರೆಸಿಡೆಂಟ್ ಆಗಿರೋದು ನೋಡಿದ್ದೀರಾ? ಇಲ್ಲ. ಸೊ ಮೋಸ್ಟ್ ಕಾಮನ್ ಆಪ್ಷನ್ ಯುನೈಟೆಡ್ ಸ್ಟೇಟ್ಸ್ ಆನ್ಸರ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಯು ಹ್ಯಾವ್ ದ್ಯಾಟ್ ಕೆಪಬಿಲಿಟಿ ಟು ಎಲಿಮಿನೇಟ್ 2 ಆಪ್ಷನ್ಸ್. ಭಾರತ, ಬಾಂಗ್ಲಾದೇಶ ಎಲಿಮಿನೇಟ್ ಮಾಡೋಷ್ಟು ಬೇಸಿಕ್ ಆದರೂ ಇದೆಯಲ್ಲ ನಿಮಗೆ. ಸೊ ಅಟ್ಲೀಸ್ಟ್ 50-50 ಬಂದ್ರಿ ನೀವು. ನೆಕ್ಸ್ಟ್, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಎಲ್ಲರಿಗೂ ಯಾವ ಸ್ವಾತಂತ್ರ್ಯವನ್ನು ಕೊಡ್ಬೋದು ಅನ್ನೋವಂಥದ್ದು ಇಲ್ಲಿ ಆಪ್ಷನ್ನು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ ಸ್ವಾತಂತ್ರ್ಯ ಎಲ್ಲ ಫಂಡಮೆಂಟಲ್ ರೈಟ್ಸಲ್ಲೇ ಇದ್ದಾವೆ. ಸೊ ಹಾಗಾಗಿ ಇವುಗಳು ಎಲ್ಲವೂ ನಾನು ಆಗಲೇ ಹೇಳಿದ್ದೆ, ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್
DPSP, ಪಾರ್ಲಿಯಾಮೆಂಟ್, ಸಂವಿಧಾನ, ಇದು ಪಾರ್ಲಿಯಾಮೆಂಟ್. ನೆಕ್ಸ್ಟ್ ಲೆಜಿಸ್ಲೇಚರ್, ಸ್ಟೇಟ್ ಲೆಜಿಸ್ಲೇಚರ್, ಪ್ರೆಸಿಡೆಂಟ್, ಗವರ್ನರ್, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಪಂಚಾಯತ್ ರಾಜ್ ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ನಾಟ್ ಲಕ್ನೋ ಸೂಪರ್ ಜೆಂಟ್ಸ್, ಇಟ್ ಇಸ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಪಂಚಾಯತ್ ರಾಜು, ಮುನ್ಸಿಪಾಲ್ಟಿ, ಅವು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಇವು ಪಾಲಿಟಿ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ನೀವು ಮಿಸ್ ಮಾಡಲೇಬಾರದು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋವಂಥದ್ದು. JN1 ರೂಪಾಂತರ ಇದು ವೈರಸ್ಸು, ಬ್ಯಾಕ್ಟೀರಿಯಾ ಏನು ಅಂತ ನಿಮಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಕ್ವಶನನ್ನು ಕೇಳಿದರೆ ನೀವು ಈ ಆಪ್ಷನನ್ನು ನೋಡಿ ನಿಮ್ಮ ತಲೆ ಓಡಿಸಿ ಆನ್ಸರ್ ಮಾಡಬೇಕು. ಯಾವ ಥರ ತಲೆ ಓಡಿಸ್ಬೇಕು, ಯಾವ ಥರ ನೀವು ಆನ್ಸರ್ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತೀನಿ. ಫಸ್ಟು ಕಾಮಾಲೆ ಬರುವಂಥದ್ದು ನಮ್ಮ ಚೈಲ್ಡ್ಹುಡ್ಡಿಂದನೇ ಇತ್ತು. ಇವನ್ ನಮಗೂ ಕೂಡ ಕಾಮಾಲೆ ಆಗಿತ್ತು, ಸುಟ್ಟಿದ್ದಾರೆ ನನ್ನ ಕೈಯನ್ನು ಕೂಡ. ನಮ್ಮ ಅಕ್ಕ ಕೂಡ ನನ್ನ ಸ್ವಂತ ಅಕ್ಕನೇ ಕಾಮಾಲೆ ಬಂದು ತೀರ್ಕೊಂಡ್ರು. ಸೊ ಇದು ಅವಾಗಿಂದನೂ ಇದೆ. ಇವಾಗೇನು ರೂಪಾಂತರದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ರಿಮೂವ್ ಮಾಡಿ. ಸಂಧಿವಾತಕ್ಕೆಲ್ಲ ರೂಪಾಂತರ ಬರ್ತೇನೆ ರೀ? ಇಲ್ಲ. ಡೌಟ್ ಇರೋದು ಜಪಾನೀಸ್ ಎನ್ಸೆಫಲೈಟಿಸ್ ಆ್ಯಂಡ್ ಈ ಲಾಸ್ಟ್ ಆಪ್ಷನಲ್ಲಿ. ಜಪಾನೀಸ್ ಎನ್ಸೆಫಲೈಟಿಸ್ ಅದು ಒಂದು ವೇಳೆ ರೂಪಾಂತರ ಆಗಿದ್ದರೆ ನಮಗೆಲ್ಲಾದರೂ ಒಂದು ಕಡೆ ನ್ಯೂಸಲ್ಲಿ ಸಿಕ್ಕಿರ್ತಿತ್ತು, ಬಟ್ ಅದು ನ್ಯೂಸಲ್ಲಿ ಎಲ್ಲಿ ಕಂಡಿಲ್ಲ ಅಂದರೆ ಇದು ಯಾವುದೂ ಅಲ್ಲ ಅನ್ನೋವಂಥದ್ದು, ಬೇರೆ ಯಾವುದೋ ಆಗಿರುತ್ತೆ ಅನ್ನೋವಂಥದ್ದು. ಸೊ ಈ ಥರ ನೀವು ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಆನ್ಸರನ್ನು ಮಾಡಬಹುದು ಅನ್ನೋವಂಥದ್ದು. ನೆಕ್ಸ್ಟ್, ಈ ಕೆಳಗುಣಗಳಲ್ಲಿ ಯಾವುದು ಹೇಳಿದ್ನಲ್ಲ, ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, DPSP, ಇವನ್ನೆಲ್ಲ ಪದೇ ಕೇಳ್ತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟು, ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ. ಸೊ ಹಂಗಿದ್ರೆ ಇದರಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅನ್ನೋವಂಥದ್ದು ಕ್ವಶನ್ನು. ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕುವ ಹಕ್ಕು, ಇದು ಮೂಲಭೂತ ಹಕ್ಕು ಕೇಳ್ತಾರೆ ಅದರವರು. ಮೂಲಭೂತವಾಗಿ ನಾನು ಬೇಕೇ ಅನ್ನೋ ಅಂತ ಕೇಳ್ತಾರೆ ಅದು. ನೀವು ಓದ್ತೀರ 14 ಈಕ್ವಾಲಿಟಿ, 15 ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, 16 ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಕೊಡೋದ್ರ ಬಗ್ಗೆ ಇದೆ, 17 ಇದು ಅನ್ಟಚಬಿಲಿಟಿ ಬಗ್ಗೆ, 18 ಟೈಟಲ್ಸ್ ಬಗ್ಗೆ, 19 ಉಪಾಸನ ಸ್ವಾತಂತ್ರ್ಯದ ಬಗ್ಗೆ, 21 ಲೈಫ್ ಬಗ್ಗೆ, ಇವನ್ನೆಲ್ಲ ಇದ್ದಾವೆ. ಬಟ್ ಬದುಕುವ ಹಕ್ಕು, ಶಿಕ್ಷಣ ಕೊಡಲೇಬೇಕು ಅಂತ ಹಕ್ಕು, ಹೀಗೆ ನೀವು ಹೋಗಿ ನನಗೆ ಶಿಕ್ಷಣ ಕೊಡಲೇಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಇದು ಮಾಡೋಕ್ಕಾಗುತ್ತಾ? ಇಲ್ಲ. ಸ್ವಾತಂತ್ರ್ಯ ಕೊಟ್ಟರೆ ನಮಗೆ ನಾವು ಬಿಟ್ಟು ಹೋಗ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಇದರಲ್ಲಿ ಯಾವುದು ಅಂದರೆ ಇದು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂದರೆ ಇವು ಎಲ್ಲವೂ ಕೂಡ. ದಿಸ್ ಈಸ್ ಆರ್ಟಿಕಲ್ 21. ಶಿಕ್ಷಣದ ಹಕ್ಕು 21A ಸಮಥಿಂಗ್ ಅಲ್ಲ, ಬದುಕುವ ಹಕ್ಕು ಕೂಡ 21ಅಲ್ಲೇ ಬರುತ್ತೆ. ಸೊ ಇದು ಯಾವುದು ಕೂಡ ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ ಕೂಡ ಮೂಲಭೂತ ಹಕ್ಕೇ ಆಗಿದೆ ಅನ್ನೋವಂಥದ್ದು. ಅದಕ್ಕೆ ಆಪ್ಷನ್ ಎಲ್ಲವೂ ಕೂಡ. ನೆಕ್ಸ್ಟ್, ವರ್ತಮಾನ, ಪ್ರಸ್ತುತ ಅಂದರೆ ಇವಾಗ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂದರೆ ಇದನ್ನ ಯಾಕೆ ಕ್ವಶನ್ ಕೇಳಿದ್ದಾರೆ ಅಂದರೆ ಜಮ್ಮು ಕಾಶ್ಮೀರ, ಲಡಾಖ್ ಇದು ಮಾಡಿದ್ರಲ್ಲ. ನೆಕ್ಸ್ಟು ಯಾವುದು ಲಕ್ಷದ್ವೀಪ ಐಲ್ಯಾಂಡು ಅವನ್ನೆಲ್ಲ ಕೂಡಿಸಿ ಒಂದೇ ಮಾಡಿದ್ರಲ್ಲ, ಅದಕ್ಕೋಸ್ಕರ ಈ ಕ್ವಶನನ್ನು ಕೇಳಿದ್ದಾರೆ. ಇವಾಗಿರುವಂಥದ್ದು 8 ಕೇಂದ್ರಾಡಳಿತ ಪ್ರದೇಶ ಇದ್ದಾವೆ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಯಾವ ಕೇಂದ್ರಾಡಳಿತ ಪ್ರದೇಶ ಯಾವುದು ಯೂನಿಯನ್ ಟೆರಿಟರೀಸ್ ಅಂತ ಕರೀತಾರೆ. ಯಾವ ಕೇಂದ್ರಾಡಳಿತ ಪ್ರದೇಶ ಯಾವ ಸ್ಟೇಟ್ ಹೈಕೋರ್ಟ್ಗೆ ಅಫಿಲಿಯೇಟ್ ಆಗೈತಿ ಅನ್ನೋಂಥದ್ದನ್ನು ನೋಡ್ಕೊಳ್ಳಿ. ದಯವಿಟ್ಟು ಕ್ವಶನ್ ಕೇಳಿದ್ದಾರೆ ಇದ್ರ ಬಗ್ಗೆ ತುಂಬ ಸಲ. ಅಂಡಮಾನ್ ನಿಕೋಬಾರು ಕೋಲ್ಕತ್ತಾ ಹೈಕೋರ್ಟ್ಗಿದೆ. ಲಕ್ಷದ್ವೀಪ ಯಾವ ಹೈಕೋರ್ಟ್ಗಿದೆ? ಓಕೆ, ಇಲ್ಲಿ ಯಾವ್ಯಾವ ಹೈಕೋರ್ಟ್ಗೆ ಯಾವ್ಯಾವ UT ಇದ್ದಾವೆ ಅನ್ನೋವಂಥದ್ದನ್ನು ನೀವು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದ ಉಪರಾಷ್ಟ್ರಪತಿ ಯಾರು? ಅದು ಆವಾಗ 2024 ಕ್ವಶನ್ ಇದು. ಹಾಗಾಗಿ ಜಗದೀಪ್ ಧನ್ಖಡ್ ಅಲ್ಲ, ಧನ್ಖರ್ ಅಂತ ಕೊಡ್ತಾಯಿದ್ರು, ಬಟ್ ಧನ್ಖಡ್ ಓಕೆ ನಡೆಯುತ್ತೆ. ಇವಾಗ ಯಾರಿದ್ದಾರೆ? ಎನಿಬಡಿ ಕಮೆಂಟ್ ಮಾಡಿ. ಇವಾಗ ಉಪರಾಷ್ಟ್ರಪತಿ ಯಾರಿದ್ದಾರೆ ಇಂಡಿಯಾದ್ದು? ಕಮೆಂಟ್ ಮಾಡಿ. ನೆಕ್ಸ್ಟು, ಲೋಕಸಭೆಯಲ್ಲಿ ಸ್ಪೀಕರ್ ಯಾರಾಗಿದ್ದಾರೆ ಇವಾಗ ಪ್ರೆಸೆಂಟ್ಲಿ? ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್, ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದೆ. 66 ಪೊಲೀಸರಿದ್ದಾರೆ, ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅನ್ನೋದು. 3 ಪೊಲೀಸ್ ಇದ್ದರೆ 11 ಜನ ಇರ್ತಾರೆ ಅಂತ. 33 ಪೊಲೀಸ್ ಇದ್ದರೆ ಎಷ್ಟು ಜನ ಇರ್ತಾರೆ? 11 ಇರ್ತಾರೆ. 66 ಪೊಲೀಸ್ ಇದ್ದರೆ ಸಿಂಪಲ್ ಕ್ವಶನ್ ರೀ, ಆನ್ಸರ್ ಮಾಡಿ. ಯಾರಾದರೂ ಕಮೆಂಟ್ ಹಾಕಿ ನೋಡೋಣ. ಸಿಂಪಲ್ ಇದಂದರೆ ಸಾಧ್ಯನೇ ಇಲ್ಲ. ಈ ಚಿಕ್ಕ ಸಂಖ್ಯೆಗಳು ನಾನು ಆಗಲೇ ಹೇಳಿದ್ನಲ್ಲ,
ಮಿನಿಮಮ್ ನಂಬರನ್ನ ಇಟ್ಕೊಂಡು ನಾವು ಆಟ ಆಡ್ಬೋದು. ಇಲ್ಲಿ ನೋಡಿ 3 ಪೊಲೀಸರಿಗೆ 11 ಜನ ಇರ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಬಟ್ 66 ಪೊಲೀಸರಿಗೆ ಎಷ್ಟಾಗ್ತಾರೆ? ಸೊ 33 ಪೊಲೀಸರಿಗೆ ಆಲ್ರೆಡಿ 111 ಜನ ಆದರು. 11 ಹತ್ತಲಿ 111, 3 ಹತ್ತಲಿ 30 ಪೊಲೀಸ್ಗೆ 111 ಜನ ಆದರು. 60 ಪೊಲೀಸಿಗೆ 222 ಜನ ಆದರು. ಎಸ್ ಆರ್ ನೋ? ಸೊ ನಮಗೆ ಬೇಕಾಗಿರೋದು 66 ಪೊಲೀಸರು. ಸೊ ಇನ್ನೂ 2 ಅಲ್ಲ, 6 ಪೊಲೀಸರಿಗೆ 22 ಜನ ಆದರು. ಯಾಕೆಂದರೆ 3 ಪೊಲೀಸರಿಗೆ 11 ಅಂದರೆ 6 ಪೊಲೀಸ್ಗೆ 22 ಜನ. 222 ಪ್ಲಸ್ 22 ಪ್ಲಸ್ 4 2 ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಬ್ಯಾಕ್ಟೀರಿಯಾದ ಕೋಶವು ನೀವು ಎಕ್ಸಾಕ್ಟ್ ನಂಬರ್ ತರಲೇಬೇಕಾಗಿಲ್ಲ, ಜಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಇಷ್ಟು ದೂರ ಹೋಗಲ್ಲ, ಇಷ್ಟು ಕಡಿಮೆ ಇರಲ್ಲ, ಇದು ಆನ್ಸರ್ ಆಗಿರುತ್ತೆ ಅಂತ. ನೀವು ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಎಕ್ಸಾಮ್ ಹಾಲಲ್ಲಿ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲುಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಇಫ್ ಬ್ಯಾಕ್ಟೀರಿಯಲ್ ಸೆಲ್ ಡಬಲ್ಸ್ ಇಟ್ ಸೆಲ್ಫ್ ಎವ್ರಿ ಮಿನಿಟ್ ಆ್ಯಂಡ್ ಟೇಕ್ 72 ಮಿನಿಟ್ಸ್ ಟು ಫಿಲ್ ಎ ಕಪ್, ಹೌ ಮಚ್ ಇಟ್ ಟು ಟೇಕ್ ಫಿಲ್ಲಿಂಗ್ 1/4 ಆಫ್ ದಿ ಕಪ್? ಅಂದರೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಹಿಂಗೆ ಕಟ್ ಆಗ್ತಾ ಹೋಗುತ್ತೆ, ಆ ಕಟ್ಟಾಗಿದ್ದು ಮತ್ತೆ ಕಟ್ ಆಗ್ತಾ ಹೋಗುತ್ತೆ, ಅದು ಕಟ್ಟಾಗಿದ್ದು ಮತ್ತೆ ಕಟ್ ಆಗ್ತಾ ಹೋಗುತ್ತೆ, ಹಿಂಗೆ ಕಟ್ ಆಗ್ತಾ ಹೋಗುತ್ತೆ. ಅದು ಕಟ್ ಆಗಿ ಹೋದಂಗೆಲ್ಲ ಡಬಲ್ ಹೇಳಿದ್ನಲ್ಲ, 1 ನಿಮಿಷಕ್ಕೆ ಹಿಂಗೆ ಡಬಲ್ ಆಗ್ತಾ ಹೋಗುತ್ತೆ. ಮತ್ತು ಅದು ಕಪ್ಪನ್ನು ಫುಲ್ ತುಂಬೋದಕ್ಕೆ 72 ನಿಮಿಷ ಅಂತ ಕೊಟ್ಟಿದ್ದಾರೆ. ಸೊ 60 ನಿಮಿಷ ಅಂದರೆ 1 ಅವರು, 72 ನಿಮಿಷ ಅಂದರೆ 1 ಅವರು 12 ಮಿನಿಟ್ಸ್. ಆ ಕಪ್ನ ಕಾಲು ಭಾಗವನ್ನು, ಸೊ 1 ಅವರ್ಗೆ 72 ತುಂಬೋದಕ್ಕೆ 72 ನಿಮಿಷ ತೊಗೊಂಡ್ರೆ ಒಂದು ಫುಲ್ ತುಂಬೋದಕ್ಕೆ 72 ನಿಮಿಷ ಅಂದರೆ ಕಾಲು ಭಾಗ ತುಂಬೋದಕ್ಕೆ ಎಷ್ಟು ಅಂತ 72/4 ಎಷ್ಟಾಗುತ್ತೆ? ಲೆಕ್ಕ ಮಾಡಿ ಯಾರಾದರೂ. 72/4, 35 70, 36 72, 36/2 ನೋ, ಇಟ್ ಶುಡ್ ನಾಟ್ ಲೈಕ್ ದ್ಯಾಟ್, ಇಟ್ ಶುಡ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್. ಯಾಕೆ ಹೇಳಿ? ಯಾಕೆಂದರೆ ಅದು ಕಪ್ಪನ್ನು ತುಂಬೋದಕ್ಕೆ 72 ನಿಮಿಷ ತಗೊಳ್ಳುತ್ತೆ ನಿಜ, ಬಟ್ ಕಪ್ಪನ್ನು ಕಾಲು ಭಾಗವನ್ನು ತುಂಬೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಯಾಕೆ? ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಓನ್ಲಿ ಜಾಸ್ತಿ ಆಗ್ತಾ ಹೋಗಲ್ಲ, ಅದು ಕಡಿಮೆ ಆಗ್ತಾನೂ ಹೋಗುತ್ತೆ. ಎಟ್ ಎ ಟೈಮ್ ಡಿವೈಡ್ ಆಗಿ ಕಡಿಮೆ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಕಾಲು ಭಾಗ ತುಂಬೋದಕ್ಕೆ ಇದು ತೆಗೆದುಕೊಳ್ಳೋ ಸಮಯ 70 ನಿಮಿಷಗಳು ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರ ಪ್ರಯಾಣ ಮಾಡುತ್ತದೆ? 1 ಗಂಟೆಗೆ ಎಷ್ಟು? 1 ಗಂಟೆಗೆ 60 ಕಿಲೋಮೀಟ್ರು, 2 ಗಂಟೆಗೆ 120 ಕಿಲೋಮೀಟ್ರು. ಬಟ್ ಅವ್ರು ಹೇಳಿರೋದು 2 ಗಂಟೆ 45 ನಿಮಿಷ. 45 ನಿಮಿಷ. ಸೊ ಆಪ್ಷನ್ ನೋಡಿ ನಾವು ಆನ್ಸರ್ ಮಾಡಬೇಕಂತ ನಾನು ಫಸ್ಟಿಗೆ ಹೇಳಿದ್ದೀನಿ. ಯಾಕೆ? ನೀವು ಆಪ್ಷನನ್ನು ಫಸ್ಟ್ ನೋಡಿಲ್ಲ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಫಾರ್ಮುಲಾ ಹಾಕೋದಕ್ಕೆ, ಹಾಗೆ ಅಂತ ತುಂಬ ಟೈಮನ್ನು ವೇಸ್ಟ್ ಮಾಡ್ತೀರಾ. ನಾನು ಹೇಳ್ತೀನಿ ಕೇಳಿ. 2 ಅವರಿಗೆ 120 ಕಿಲೋಮೀಟ್ರ್ ಓಡಿದೆ ಆಲ್ರೆಡಿ. ಅವರು ಇನ್ನು 2.5 ತಾಸು ಅಂತ ಕೇಳಿದ್ರು ಕೂಡ 60, 120, ಇನ್ನೂ 30 ಅಂದರೆ 250 ಅಂತ ಇಟ್ಕೋಬೋದಾಗಿತ್ತು. ಎಸ್ ಆರ್ ನೋ? 150 150 ಕಿಲೋಮೀಟ್ರ್ ಅಂತ ಇಟ್ಕೋಬೋದಾಗಿತ್ತು. 2.5 ಅವರ್ ಅಂದರು, ಬಟ್ ಇನ್ನೂ 10 ನಿಮಿಷ ಕೇಳ್ತಾ ಇದ್ದಾರೆ. ಸೊ 1 ಅವರಿಗೆ 60, ಹಾಫ್ ಆನ್ ಅವರ್ಗೆ 30, ಅವ್ರು ಕೇಳ್ತಿರೋದು 2:45. ಹಾಗಿದ್ರೆ 15 ನಿಮಿಷಕ್ಕೆ ಎಷ್ಟು? ಇದು 30 ನಿಮಿಷಕ್ಕೆ 30 ಕಿಲೋಮೀಟ್ರು, 15 ನಿಮಿಷಕ್ಕೆ 15 ಕಿಲೋಮೀಟ್ರು. ಸೊ 2 ಗಂಟೆ 40 ನಿಮಿಷ ಕೇಳ್ತಾ ಇದ್ದಾರೆ. ಸೊ 2 ಗಂಟೆಗೆ ಎಷ್ಟಾಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ, 120 ಆಗುತ್ತೆ. 30 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ದೀನಿ, 30 ಕಿಲೋಮೀಟ್ರ್ ಓಡುತ್ತೆ. 15 ನಿಮಿಷಕ್ಕೆ ಎಷ್ಟು ಓಡುತ್ತೆ? 2 ಅವರ್, 2:30, 2:45. ಸೊ ಇಲ್ಲಿ ಕೊಟ್ಟಿರೋ ಟೈಮಿಂಗ್ ಇದು ಎಷ್ಟು ಓಡುತ್ತೆ? 15 ಓಡುತ್ತೆ. ಹಾಗಾಗಿ ಎಷ್ಟಾಯಿತು? 5, 3, 2, 5, 1, 6, 165. ಸಿ ಆಪ್ಷನ್. ಸಿಂಪಲ್. ಈ ಥರ ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟ್ ನಿಮ್ಗೆ ತೋರಿಸ್ಬೇಕಂತ ನಾನು ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ನೋಡಿದ ಕೂಡಲೇ ನಾವು ಟಿಕ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್, ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಕ್ವಶನ್ ನೋಡಿ ಹೆಂಗಿದೆ. ಕರ್ನಾಟಕ ಅಂದ್ಕೊಳ್ಳಿ, ಬಿಗಬೇಡಿ. ಹೈದರಾಬಾದ್ ಯಾವ ಕಡೆ ಇದೆ? ಈ ಕಡೆನೂ ಇದೆ. ಎಸ್ ಸರ್ನು
ಕರ್ನಾಟಕದಿಂದ ಬೀದರಿಂದ ಈ ಕಡೆ ಇದೆ. ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟ್ರ್ ನೇರ ಮಾರ್ಗದಲ್ಲಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ. ನಂತರ ಅವನು ಹಿಂಗೆ ಸ್ಟಾರ್ಟ್ ಮಾಡ್ತಾನೆ, ಎಡಕ್ಕೆ ತಿರುಗ್ತಾನೆ, ಎಡಕ್ಕೆ ತಿರುಗಿ 10 ಕಿಲೋಮೀಟ್ರ್ ಓಡ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟ್ರ್ ಓಡ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅನ್ನುವಂಥದ್ದು ಕ್ವಶನು. ಸಿಂಪಲ್ ಕ್ವಶನ್ ಇದೆ. ಯಾವ ಕಡೆ ಹಿಂಗೆ ಅಂದರೆ ಯಾವುದಿದು? ಇದು ಯಾವುದು? ಪೂರ್ವ, ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಬಿಡಿ ಈಶಾನ್ಯ, ನೈಋತ್ಯ, ಆಗ್ನೇಯ ಹೀಗೆಲ್ಲ ಇರುತ್ತೆ. ಬಟ್ ಅವನು ಓಡ್ತಾ ಇರೋದು ಈ ದಿಕ್ಕಿನಲ್ಲಿ, ಯಾಕೆಂದರೆ ಹಿಂಗೆ ಓಡ್ತಾ ಇದ್ದಾನಲ್ಲ. ಸೊ ಹಾಗಾಗಿ ಉತ್ತರ ಆಪ್ಷನ್ ಆಗುತ್ತೆ. ಸಿಂಪಲ್ ಕ್ವಶನ್. ಇಲ್ಲಿಗೆ ನಿಮ್ಗೆ ಗೊತ್ತಿರಬೇಕಾಗಿರೋದು ಬೀದರ್ನಿಂದ ನಿಮ್ಮ ಹೈದರಾಬಾದ್ ಯಾವ ಕಡೆ ಇದೆ ಅನ್ನೋಂಥದ್ದು ಗೊತ್ತಿರಬೇಕು ಫಸ್ಟು. ನೆಕ್ಸ್ಟ್, ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಬೆಳಗಾವಿ ಅಂತ ತೆಗೆದಾಕಿ ಫಸ್ಟು. ಬೆಳಗಾವಿನಲ್ಲಿ ವಿಮಾನ ನಿಲ್ದಾಣ ಇದೆ. ನಮ್ಮ ಫ್ರೆಂಡ್ಸ್ ಓಡಾಡ್ತಾರೆ, ನಾನು ನೋಡಿದ್ದೀನಿ. ಕಲಬುರಗಿನಲ್ಲಿ ಕೂಡ ಮಾಡಿದ್ದಾರೆ ವಿಮಾನ ನಿಲ್ದಾಣ. ಎಸ್ ಆರ್ ನೋ? ಎಸ್, ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಸರ್ CM ಆಗಿದ್ದರು ಅಂದರೆ ಅಲ್ಲಿ ಶಿವಮೊಗ್ಗದಲ್ಲಿ ಮಾಡದೇ ಇರ್ತಾರಾ? ನೋ, ನೆವರ್, ಮಾಡದಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಸನದಲ್ಲಿ ಇರಲಿಕ್ಕಿಲ್ಲ, ಡ್ಯೂ ಟು ಗ್ರೀನರಿ, ಅದು ಇದು ಮೇ ಬಿ ಮಾಡಿರಲಿಕ್ಕಿಲ್ಲ. ಗೆಸ್, ಇಟ್ ಇಸ್ ದ ಆನ್ಸರ್. ಸೊ ಈ ಥರ ನೀವು ತಲೆ ಯೋಚನೆ ಮಾಡಬೇಕು. ಬೆಳಗಾವಿ ಮಾಡಿಲ್ಲ ಅಂದರೆ ಹೆಂಗೆ? ಬೆಳಗಾವಿಗೆ ನಾನು ಆನ್ಸರ್ ಮಾಡಿದ್ದು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋದು ಬರೋದು ಮಾಡ್ತಾರೆ, ಹಾಗಾಗಿ ಬೆಳಗಾವಿನಲ್ಲಿದೆ. ಶಿವಮೊಗ್ಗದವರೇ CM ಆದಾಗ ಮಾಡಿರ್ತಾರೆ. ಕಲಬುರಗಿನಲ್ಲಿ ಇರೋದಂತೂ ಗೊತ್ತಿರೋ ವಿಷಯನೇ. ಸೊ ಹಾಗಾಗಿ ಹಾಸನ ಆಪ್ಷನ್. ನೆಕ್ಸ್ಟ್, ಜೌಗು ಪ್ರದೇಶಗಳು ಬಂತು ನೋಡಿ, ನನ್ನ ಸಬ್ಜೆಕ್ಟ್. ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದುದನ್ನು ಆರಿಸಿ. ಅಘನಾಶಿನಿ. ನಾನು ಶಿರಸಿನಲ್ಲಿ MES ಕಾಲೇಜಲ್ಲಿ ಓದಿದ್ದೆ. ಅಘನಾಶಿನಿ ನದಿನಲ್ಲಿ ಆಟ ಆಡಿದ್ದೀನಿ, ಅಘನಾಶಿನಿ ನದಿನಲ್ಲಿ ಈಜಾಡಿದ್ದೀನಿ. ಇದು ಸಿಂಪಲ್ಲಾಗಿ ನನಗೆ ಗೊತ್ತಾಗುತ್ತೆ ನೋಡಿದ ಕೂಡಲೇ. ಅಘನಾಶಿನಿ ಇದಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಘನಾಶಿನಿ ಇರುವಂಥದ್ದು, ಗದಗಲ್ಲಿ ಅಲ್ಲ. ಓಕೆ. ನೆಕ್ಸ್ಟ್, ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ತೈಲ, ಆಯಿಲ್ ರಿಫೈನರೀಸ್ ಇಲ್ಲಿದೆ. ವೆರಿ ಸಿಂಪಲ್. ಆಯಿಲ್ ರಿಫೈನರಿ ಎಲ್ಲಿ ಕಂಡು ಬರುತ್ತೆ? ಬೆಂಗಳೂರು ಅಂತ ಸಿಟಿನಲ್ಲಿ ಆಯಿಲ್ ರಿಫೈನರಿ ಇದ್ದರೆ ಮುಗೀತು ಕತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಮಗಲ್ಲಿ ಕುಡಿಯೋಕ್ಕೆ ನೀರೇ ಸಿಗಲ್ಲ ಗುರು, ಇನ್ನು ಇದು ಹೆಂಗೆ ಸಿಗುತ್ತೆ? ಬೆಳಗಾವಿನಲ್ಲಿ ಇಲ್ಲ, ಇಳಿದಿರೋದು ಮಂಗಳೂರಲ್ಲಿ. ಯಾಕೆ? ಅಲ್ಲಿ ಅಟ್ಲೀಸ್ಟ್ ನದಿ, ಈ ಕಡೆ ಸಮುದ್ರ ಇದೆ, ಈ ಕಡೆ ಇದು ಇದೆ. ಅಟ್ಲೀಸ್ಟ್ ಏನದು ಕರಾವಳಿ ತೀರದಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ, ಆಯಿಲ್ ರಿಫೈನರೀಸ್. ಇವನ್ ಬಾಂಬೆ ಹೈ, ಹೌದಲ್ಲ, ಬಾಂಬೆ ಹೈ ಎಲ್ಲಿದೆ? ಸಮುದ್ರ ತೀರದಲ್ಲಿದೆ. ಹಾಗಾಗಿ ಮಂಗಳೂರು ರೀಸನೇಬಲ್ ಆಪ್ಷನ್ ಲಾಜಿಕಲಾಗಿ ನೋಡಿದಾಗ. ಈ ಥರ ಯೋಚನೆ ಮಾಡಿ. ಧೋಬಿಗಳು, ಕ್ಷೌರಿಕರು, ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಅಂದರೆ ಪ್ರಾಥಮಿಕ, ದ್ವಿತೀಯ, ನಿಮ್ಗೆ ಗೊತ್ತಿರಬೇಕು. ಪ್ರಾಥಮಿಕ ಯಾರು, ದ್ವಿತೀಯ ಯಾರು, ತೃತೀಯ ಯಾವುದು? ಅಗ್ರಿಕಲ್ಚರ್ ಅವೆಲ್ಲ ಪ್ರಾಥಮಿಕ ಒಳಗೆ ಬರ್ತವೆ. ದ್ವಿತೀಯ ಒಳಗೆ ಏನು ಬರ್ತವೆ? ಇಂಡಸ್ಟ್ರೀಸ್ ಅವೆಲ್ಲ ಏನೇನು ಬರ್ತವೆ. ತೃತೀಯ ಒಳಗೆ ಏನೇನು ಬರ್ತವೆ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಸರ್ವಿಸಸ್ ಯಾವುದ್ರಲ್ಲಿ ಬರ್ತವೆ. ಚತುರ್ಥಕ ಒಳಗೆ ಏನು ಬರ್ತವೆ? ಕಾಟನರಿ ಅವೆಲ್ಲ ಏನೇನು ಎಲ್ಲ ನೀವು ಅಟ್ಲೀಸ್ಟ್ ಈ ಬೇಸಿಕ್ಸ್ ಇವೆಲ್ಲ ಇವನ್ನ ನೀವು ತಿಳ್ಕೊಂಡಿರಬೇಕು. ಓಕೆ. ಇವು ಸರ್ವಿಸ್ ಸೆಕ್ಟ್ರಲ್ಲಿ ಬರ್ತಾರೆ. ಧೋಬಿಗಳೆಲ್ಲ ನಮ್ಮ ಕೂಲಿಗಳಲ್ಲ, ಅವರು ಕ್ಷೌರಿಕರೆಲ್ಲ ಕೂಲಿಗಳಲ್ಲ, ಅವ್ರನ್ನೆಲ್ಲ ಟ್ರೀಟ್ ಮಾಡೋದಲ್ಲ. ಇವರೆಲ್ಲ ಸೇವೆಯನ್ನು ಮಾಡ್ತಾರೆ, ಇವರೆಲ್ಲ ಸೇವೆ ವಲಯದಲ್ಲಿ ಬರ್ತಾರೆ, ಸೇವಾ ವಲಯದಲ್ಲಿ ಬರ್ತಾರೆ. ಓಕೆ. ತೃತೀಯ ವಲಯದಲ್ಲಿ ಇವ್ರು ಬರ್ತಾರೆ ಅನ್ನೋದು. ನೆಕ್ಸ್ಟ್, ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಹಾನೆಸ್ಟ್ಲಿ ಹೇಳ್ತೀನಿ, ಎಕ್ಸಾಮ್ ಹಾಲಲ್ಲಿ ಇದ್ದಿದ್ದರೆ ನಾನು ಕೂಡ ಈ ಕ್ವಶನಿಗೆ ಇದೇನಪ್ಪ ಆನ್ಸರು ಅಂತ ನಾನು ಕೂಡ ಡೌಟ್ ಪಡ್ತಿದ್ದೆ. ಬಟ್ ಆನ್ಸರನ್ನು ಮಾಡಿನೇ ಬರ್ತಿದ್ದೆ, ಬಿಟ್ಟು ಬರ್ತಿರಲಿಲ್ಲ. ಯಾಕೆ ಗೊತ್ತಾ? ಬಾಂಗ್ಲಾದೇಶದಲ್ಲಿ ಇಂಥ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇನಿದ್ರು ಮುಸ್ಲಿಂ ದೇಶ ಆಗಿರೋದ್ರಿಂದ ಮುಸ್ಲಿಂ ಹೆಸರುಗಳು ಇರ್ತವೆ. ಆಂಗ್ ಸೂ ಕಿ ಹಿಂಗೆಲ್ಲ ಇರಲ್ಲ. ನೆಕ್ಸ್ಟ್, ಈ ಹೆಸರು ಕೇಳಿದರೆ ಏನೋ ಜಪಾನು, ಚೀನಾ ಹೆಸರುಗಳು ಕೇಳ್ದಂಗಿದೆ. ಓಕೆ. ಅಂದರೆ ಅಟ್ಲೀಸ್ಟ್ ಚೀನಾ ಇಲ್ಲಾಂದರೆ ನಮ್ಮದು ನಾರ್ತ್ ಈಸ್ಟರ್ನ್ ರೀಜನ್ ಇದೆಯಲ್ಲ, ಈ ರೇಂಜಲ್ಲಿ, ನಾರ್ತ್ ಈಸ್ಟರ್ನ್ ರೇಂಜಲ್ಲಿ, ಈ ಕಡೆ ರೇಂಜಲ್ಲಿ ಅಥವಾ ಈ ರೇಂಜಲ್ಲಿ ಕಂಡು ಬರೋ ಥರ ಇದೆ. ಇಲ್ಲಿ ಯಾವ್ದು ಕಂಟ್ರಿಗಳಿದ್ದಾವೆ? ನನಗೆ ಕನ್ಫ್ಯೂಷನ್ ಇರೋದು ಭೂತಾನ್, ಮ್ಯಾನ್ಮಾರಲ್ಲಿ. ವಿಯೆಟ್ನಾಮ್ ತೆಗೆದಾಕ್ತೀನಿ ನಾನು. ಮ್ಯಾನ್ಮಾರ್ ಆಗಿರ್ಬೋದು ಅಥವಾ ಭೂತಾನ್ ಆಗಿರ್ಬೋದು ಅಂತ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಐ ಗೋ ವಿತ್ ದಿಸ್ ಆಪ್ಷನ್, ಬಿ ಆಪ್ಷನ್. ಸೊ ಮ್ಯಾನ್ಮಾರ್ ಹಾಕ್ತೀನಿ. ಆನ್ಸರ್ ಕೂಡ ಮ್ಯಾನ್ಮಾರ್ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ? ಸಮಭಾಜಕ ವೃತ್ತ, ಭೂಮಿ ಸಮಭಾಜಕ ವೃತ್ತ, 0 ಡಿಗ್ರಿ. ಇದಕ್ಕೆ ಯಾವುದು ಹತ್ತಿರ ಇದೆ ಅನ್ನೋಂಥದ್ದು ಅವರು ಕ್ವಶನನ್ನು ಕೇಳ್ತಾ ಇದ್ದಾರೆ. ಇಂಡಿಯಾ ಇಲ್ಲಿದೆ. ಓಕೆ.
ಅಲ್ಲಿ ಕೆಳಗೆ ಶ್ರೀಲಂಕಾ ಇದೆ. ಮಾಲ್ಡೀವ್ಸ್ ಇಲ್ಲಿದೆ, ಇಲ್ಲಿದೆ. ಮಾರಿಷಿಯಸ್, ಮಡಗಾಸ್ಕರ್, ಮಾರಿಷಿಯಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? PWD, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆಗಳ ಸಂಸ್ಥೆ. ಇವುಗಳಲ್ಲಿ ಯಾವುದು ಅಲ್ಲ? PWD ಪಬ್ಲಿಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ವೆಲ್ಫೇರ್ ಆಗಬೇಕಂದ್ರೆ ರಸ್ತೆಗಳನ್ನು ಮಾಡ್ತಾರೆ. ಸೊ ಇದು ಆಪ್ಷನ್ ಅಲ್ಲ. ಹೆದ್ದಾರಿ ಪ್ರಾಧಿಕಾರ ಅಂತಲೇ ಕೊಟ್ಟಿದ್ದಾರೆ, ಇವ್ರು ಯಾಕೆ ಮಾಡಲ್ಲ? ಇವರು ಮಾಡ್ತಾರೆ. ಗಡಿ ರಸ್ತೆಗಳಂತ ಕೊಟ್ಟಿದ್ದಾರೆ, ಇದು ಯಾಕೆ ಮಾಡಲ್ಲ? ಮಾಡ್ತಾರೆ. ಹಾಗಾಗಿ ಯಾವುದೂ ಅಲ್ಲ, ಎಲ್ಲರೂ ಇದ್ದಾರೆ ಅಂತ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಎಲ್ಲಿ? ಕರ್ನಾಟಕದಲ್ಲಿ. ಸೊ ನಿಮಗೆ ರಾಷ್ಟ್ರೀಯ ನ್ಯಾಷನಲ್ ವಾಟರ್ ವೇಸ್ 1, 2 ಎಲ್ಲ ಗೊತ್ತಿರಲಿ. ಅಟ್ಲೀಸ್ಟ್ ಹಡಿಯ ಅವೆಲ್ಲ ನಿಮಗೆ ಗೊತ್ತಿರಲಿ, ಯಾವ ನದಿಗಳಿಗಿದ್ದಾವೆ ಅಂತಲೂ ಗೊತ್ತಿರಲಿ. ಹಾಗಾಗಿ ರಾಷ್ಟ್ರೀಯ ಜಲಮಾರ್ಗಗಳು ಒಂದು ಥೀಮ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ತುಂಬ ಸಲ ಕ್ವಶನ್ ಕೇಳಿದ್ದಾರೆ ಜಿಯೋಗ್ರಫಿನಲ್ಲಿ ಅಥವಾ ಎಕನಾಮಿಕ್ಸಲ್ಲಿ ಓದಿರ್ತೀರ ನೀವು. ರಿವಿಷನ್ ಮಾಡಿ. ಘಟಪ್ರಭಾ, ಶರಾವತಿ, ಉದ್ಯಾವರ, ಹೇಮಾವತಿ ನದಿಯಲ್ಲಿ ಯಾವುದೇ ರಾಷ್ಟ್ರೀಯ ಜಲಮಾರ್ಗ ಇಲ್ಲ. ಸೊ ಹೇಮಾವತಿ ನದಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಅಂದರೆ GI ಟ್ಯಾಗ್ ಹೊಂದಿಲ್ಲ ಅಂತ ಕೇಳಿದ್ದಾರೆ? ಚನ್ನಪಟ್ಟಣಕ್ಕೆ ಯಾವಾಗಲೂ ಕೊಟ್ಟಾಗಿದೆ. ಎಸ್ ಆರ್ ನೋ? ಕಂಚಿನ ಸಾಮಾನು ಇವುಗಳಲ್ಲಿ ಯಾವುದೂ ಅಲ್ಲ. ಮೊಳಕಾಲ್ಮೂರು ಸೀರೆಗಳು ಆಪ್ಷನ್ನು ಸಿ. ಮೊಳಕಾಲ್ಮೂರು ಸೀರೆಗಳಿಗೂ ಕೊಟ್ಟಾಗಿದೆ, ಕಂಚಿನ ಸಾಮಾನುಗಳಿಗೂ ಕೊಟ್ಟಾಗಿದೆ. ಸೊ ಇವುಗಳಲ್ಲಿ ಯಾವುದೂ ಅಲ್ಲ ಆಪ್ಷನ್ನು. ನೆಕ್ಸ್ಟ್, ಈ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿದೆ? ಪದ್ಮಾನಂದ್ ಅವರು ಈಗಲೂ ಕೂಡ ಫುಲ್ ಫೇಮಸ್, ನಾರ್ವೆ ಚೆಸ್ಸನ್ನು ಗೆದ್ದು ಫುಲ್ ಫೇಮಸಲ್ಲಿದ್ದಾರೆ. ಸೊ ಚದುರಂಗ ಕರೆಕ್ಟಾಗಿದೆ. ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಅಂತೆ. ಸಾಕ್ಷಿ ಮಲ್ಲಿಕ್ ಅವರು ಒಂದು ಕೂದಿದ್ರೆ ನಮ್ಮ ಮುಖ ಎಲ್ಲ ಪುಜಿಡಿಯಾಗಿ ಹೋಗುತ್ತೆ. ಸಾಕ್ಷಿ ಮಲ್ಲಿಕ್ ಅವರು ಫೆನ್ಸಿಂಗ್ ಅಲ್ಲ, ಬಾಕ್ಸಿಂಗ್. ಮಾನಸ್ ದಾಮ್ನೆ, ಲಕ್ಷ್ಯ ಸೇನ್ ಬ್ಯಾಡ್ಮಿಂಟನ್. ಎಷ್ಟು ನೋಡಿದ್ರಲ್ಲ, ಲಕ್ಷ್ಯ ಸೇನ್ ಅವರು ಎಷ್ಟು ಹೋರಾಟ ಮಾಡಿಸೋದ್ರು ಗೊತ್ತಾ ಅವತ್ತು? ಆ ಮ್ಯಾಚನ್ನು ನಾನು ನೋಡಿದ್ದೀನಿ. ಲಕ್ಷ್ಯ ಸೇನ್ ಅವರು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವಿಮಾನಗಳು ಸಾಮಾನ್ಯವಾಗಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ? ಇವನ್ನ ನಾನು ಜಿಯೋಗ್ರಫಿನಲ್ಲಿ ಹೇಳ್ತಾ ಇದ್ದನ್ನು ನಾನು ಎನ್ವಿರಾನ್ಮೆಂಟ್ ಪಾಠ ಮಾಡುವಾಗಲೂ ವಿತ್ ಡೈಗ್ರಾಮ್ ಹಾಕಿ ಹೇಳ್ತಾ ಇರ್ತೀನಿ ನಮ್ಮ ಸ್ಟೂಡೆಂಟ್ಗಳಿಗೆ. ಇಟ್ ಈಸ್ ಇನ್ ಸ್ಟ್ರಾಟೋಸ್ಫಿಯರ್ ಬಿಕಾಸ್ ಆಫ್ ನೋ ಕ್ಲೌಡ್ಗಳು ಟ್ರೋಪೋಸ್ಫಿಯರಲ್ಲಿ ಕಂಡುಬರ್ತವೆ. ಸೊ ಸ್ಟ್ರಾಟೋಸ್ಫಿಯರಲ್ಲಿ ಈ ವಿಮಾನಗಳೆಲ್ಲ ಚಲಿಸ್ತವೆ ಅನ್ನುವಂಥದ್ದು. ಓಕೆ, ಡ್ಯೂ ಟು ಮೆಂಟಲ್ ಎಬಿಲಿಟಿ ಇದು ತುಂಬ ಲಾಂಗ್ ಆಯಿತು, ವಿಡಿಯೋ ತುಂಬ ಲಾಂಗ್ ಆಯಿತು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟ್ ನಾನು ಡೈರೆಕ್ಟಾಗಿ ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ತುಂಬ ಲಾಂಗ್ ಆದರೆ ನಿಮಗೂ ನೋಡೋದಕ್ಕೂ ಕೂಡ ತುಂಬ ಕಿರಿಕಿರಿ ಅನಿಸುತ್ತೆ. ಹಾಗಾಗಿ ಶಾರ್ಟ್ ಅಟ್ಲೀಸ್ಟ್ ಇನ್ಮೇಲೆ 50 ಕ್ವಶನ್ ಮಾಡಿದರೆ ಬೇಗ ಒಂದು ವೀಡಿಯೋ ಮಾಡಿದರೆ ನೀವು ಬೇಗ ನೋಡಿಕೊಂಡು ನೆಕ್ಸ್ಟ್ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇನ್ಮೇಲೆ ಇವತ್ತು 50 ಕ್ವಶನ್ ಸಾಕು, ವೀಡಿಯೋ ತುಂಬ ಲಾಂಗ್ ಆಗಿದೆ. ನೆಕ್ಸ್ಟ್ 50 ಕ್ವಶನ್ ನಾನು ಮಾಡ್ತೀನಿ. ಈ ನೆಕ್ಸ್ಟು ಕ್ಲಾಸ್ಗಳಲ್ಲೆಲ್ಲ ನಾನು ಆಲ್ಮೋಸ್ಟ್ ಮೆಂಟಲ್ ಎಬಿಲಿಟಿಗಳನ್ನು ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಸಿಂಪಲ್ಲಾಗಿ ಹೇಳಿ ಮುಗಿಸ್ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ನಿಮ್ಗೆ ಏನೋ ಡೌಟ್ ಇದ್ದು ಕಮೆಂಟ್ ಹಾಕಿ. ನಾನು ಕೂಡ ಮನುಷ್ಯ, ನಾನು ಪರ್ಫೆಕ್ಟ್ ಅಲ್ಲ, ಏನೋ ಮಿಸ್ಟೇಕ್ ಮಾಡಿರ್ತೀನಿ. ಏನಾದರೂ ಮಿಸ್ಟೇಕ್ ಆಗಿದ್ದು ಯಾವುದಾದ್ರೂ ಆನ್ಸರಲ್ಲಿ ಕಮೆಂಟಲ್ಲಿ ಹಾಕಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ಬಾಯ್.